ಮಾರ್ನಿಂಗ್. ಹಾಯ್, ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ವೆರಿ ಗುಡ್ ಮಾರ್ನಿಂಗ್. 8:30 ಎಲ್ಲ ಕೆಲಸ ಆಯಿತು, ವಾರ ಪೂಜೆ ಆಯಿತು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಸೊ ಎಲ್ಲ ಚೆನ್ನಾಗಿರ್ತೀರಾ, ಆರಾಮಾಗಿರ್ತೀರಾ, ನಗ್ನಾಗ್ತಾ ಇರ್ತೀರಾ, ಖುಷಿಯಾಗಿರ್ತೀರಾ. ಯಾಕಂದರೆ ಇವತ್ತು ದೀಪಾವಳಿ ಹಬ್ಬದ ಆರ್ಥಿಕ ಶುಭಕಾಮನೆಗಳು. ದೀಪದಿಂದ ದೀಪ ಹಚ್ಚಿ ದೀಪಾವಳಿ, ಕತ್ತಲೆ ಎಂಬ ಅಂಧಕಾರ ಹೋಗಿ ಬೆಳಕು ಎಂಬ ಒಳ್ಳೆಯದಾಗಲಿ, ಎಲ್ರಿಗೂ ಬೆಳಕು ಮೂಡಲಿ, ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ದೊರಕಲಿ. ಬೆಳಕಿನ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಶ್ವೇತಾ ಕಡೆಯಿಂದ ನಿಮ್ಮೆಲ್ಲರಿಗೂ, ನನ್ನ ಲವ್ಲಿ ಅಕ್ಕ ತಂಗಿರಿಗೆ, ಅಣ್ಣ ತಮ್ಮಂದರಿಗೆ, ಲವ್ಲಿ ಸಬ್ಸ್ಕ್ರೈಬರ್ಸ್ಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಕೆಲಸ ಆಯಿತು. 8:30 ಫ್ರೆಶ್ ಅಪ್ ಆಗಿ ಸ್ನಾನ ಪೂಜೆ ಆಗಿ ಮನೇಲಾಯಿತು. ಗೋಡೌನಲ್ಲೂ ಕೂಡ ನಾನೇ ಮಾಡಿದೆ. ಹಿಂದಿನ ಬ್ಲಾಗಲ್ಲೆಲ್ಲ ನೋಡಿರ್ತೀರ, ಧರ್ಮಸ್ಥಳಕ್ಕೆ ಹೋಗಿದ್ವಿ, ಪ್ರಸಾದ ತಂದಿದ್ವಿ. ಪ್ರಸಾದ ತೀರ್ಥ ಎಲ್ಲ ಮನೆಗೆ ಪ್ರೋಕ್ಷಣೆ ಮಾಡಿ ಪ್ರಸಾದ ಇಟ್ಟು ವರಪೂಜೆ ಎಲ್ಲ ಆಗಿದೆ. ನೋಡಿ ರಂಗೋಲಿ ಹೇಗಿದೆ, ದೀಪದ ರಂಗೋಲಿ. ಇವತ್ತು ಎಷ್ಟು ದೀಪ ಹಚ್ಚಿದ್ದೀನಿ ಗೊತ್ತಾ? ದೇವ್ರ ಮನೇಲಿ 8, ಈಚೆಗಡೆ 2 ಎಲ್ಲ ಸೇರಿಸಿ ಇವತ್ತು 25 ದೀಪಗಳನ್ನ ಹಚ್ಚಿದ್ದೀನಿ. ಸೊ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ದೇವಸ್ಥಾನಕ್ಕೆ ಹೋಗೋಕ್ಕೆ ಹಾಲು ಮೊಸರು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್. ಅದಕ್ಕಿಂತ ಮುಂಚೆ ನಿನ್ನೆಯಿಂದ ಏನೇನಾಯಿತು, ಏನು ಎತ್ತ, ಪ್ರತಿಯೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ದೇವಸ್ಥಾನದಿಂದ ಬಂದು ಏನಾಯಿತು ಏನು ಎತ್ತ ಅಂತ ನೋಡ್ಕೊಂಬನ್ನಿ. ಅಷ್ಟರಲ್ಲಿ ರೆಡಿ ಆಗ್ತೀನಿ. ಸ್ಯಾರಿ ಹಾಕೋತಾ ಇದ್ದೀನಿ. ಸಿಂಪಲಾಗಿ ಸ್ಯಾರಿ ಹಾಕ್ಕೊಂಡು, ಹೊಸದೇನಲ್ಲ. ಸೊ ಸ್ಟೇಟ್ ಯೋನ್. ದೇವಸ್ಥಾನಕ್ಕೆ ಹೋಗೋಣ. ಅರ್ಚನೆ ಅಭಿಷೇಕಕ್ಕೆ ಬರೆಸಿದ್ದೆ, ಫೋನ್ ಮಾಡಿದ್ದೆ. ಅಭಿಷೇಕ ಮಾಡಿಸ್ಕೊಂಡು ಕೇಸರಿ ಬಾತ್ ಮಾಡಿಸಿದ್ದೀನಿ ಇವತ್ತು. ಸೊ ಕೇಸರಿ ಬಾತ್ ಎಲ್ಲ ತೊಗೊಂಡೋಗಿ ಅಲ್ಲೆಲ್ಲ ಪ್ರಸಾದ ಹಂಚ್ಬಿಟ್ಟು, ಕಾರ್ತಿಕ್ ಸೋಮವಾರ ಕಾರ್ತಿಕ್ ಮಸಾಲೆಗಳಲ್ಲಿ ಆಷಾಢದಲ್ಲಿ ಪ್ರಸಾದ ಕೊಡ್ತೀವಿ. ಇವತ್ತು ಸಜ್ಜಿಗೆ ಕೇಸರಿ ಬಾತ್, ಅದನ್ನೇ ಕೂಡ ದೇವ್ರ ಮನೆಗಿಟ್ಟು ಮನೆಯಲ್ಲಿ ಮಹಾಮಂಗಳಾರತಿ ಮಾಡೋದಂಥದ್ದು. ಸೊ ಹ್ಯಾಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ, ಎಲ್ಲೂ ಹೋಗ್ಬೇಡಿ. ಸ್ಟೇಟ್ ಯೋನ್. ಓಕೆ, ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ. ಹಿಂದಿನ ವ್ಲಾಗಲ್ಲಿ ನೋಡಿದ್ರಿ, ಧರ್ಮಸ್ಥಳಕ್ಕೆ ಹೋಗಿ ಸುಬ್ರಹ್ಮಣ್ಯ ಮುಗಿಸ್ಕೊಂಡು, ಸೌತ್ ಕಡ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಕರೆಕ್ಟಾಗಿ ಮನೆಗೆ ಬಂದಾಗ 12:45 ಬರೋವಾಗ ಗೊತ್ತಿತ್ತು ಲೇಟ್ ಆಗುತ್ತೆ ಅಂತ. ಯಾಕಂದರೆ ಅಮಾವಾಸ್ಯೆ ಮಂಗಳವಾರ ಪೂಜೆ ಮಾಡಬೇಕಿತ್ತು, ಮನೇಲಿ ದೇವ್ರ ಮನೆ ಕ್ಲೀನ್ ಮಾಡಬೇಕಿತ್ತು, ಬಟ್ಟೆಗಳು ವಾಶ್ ಮಾಡಬೇಕಿತ್ತು. ಸೊ ಹಾಗಾಗಿ ಬರೋವಾಗ ನಾನು ಸಾಂಬಾರು ತೊಗೊಂಬಂದೆ. ಮನೇಲಿ ಹೋಗಿ ರೈಸ್ ಮತ್ತು ಮುದ್ದೆ ಮಾಡ್ಕೊಳ್ಳೋಣ ಅಂತ. ಬಂದಿದ್ದ ತಕ್ಷಣ ಬಟ್ಟೆ ಚೇಂಜ್ ಮಾಡಿಕೊಂಡು, ಪೋರ್ಟಿಕೋ ಕಸ ಎಲ್ಲ ಗುಡಿಸ್ಕೊಂಡು, ವೈಟ್ ಬಟ್ಟೆ, ಸ್ಯಾರಿಗಳು, ನನ್ನ ಡ್ರೆಸ್ಸು, ಟವಲ್ಗಳು ಎಲ್ಲ ಗಲೀಜಾಗಿತ್ತಲ್ವ, ಎಲ್ಲನೂ ವಾಶ್ ಮಾಡಾಕ್ತೆ. ವೈಟ್ ಬಟ್ಟೆಗೆ ಕಲರ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸಪ್ರೇಟ್ ಹಾಕಿ ಹನಿ ಸೋನೆ ಮಳೆ ಹನಿ. ಸೊ ಬಿಸಿ ಮುದ್ದೆ ಮತ್ತು ರೈಸ್ ಮಾಡಿ ಎಲ್ಲರೂ ಕುತ್ಕೊಂಡು ಊಟ ಮಾಡಿಕೊಂಡು, ಅವ್ರಿಗೂ ಊಟಕ್ಕಿಟ್ಟು, ನಾನಂತೂ ಮನೆ ಬಾಗಿಲು ಕಸ ಗುಡಿಸಿ ಬಾಗಿಲು ತೊಳೆಯೋ ಶಾಲೆ ಸುಸ್ತಾಗೋಯ್ತು ನನಗೆ. ಅಷ್ಟು ಗಲೀಜಾಗಿತ್ತು ಒಂದು ದಿನಕ್ಕೇ. ಸೊ ಎಲ್ಲರೂ ಕುತ್ಕೊಂಡು, ಬಿಗ್ ಬಾಸ್ ನೋಡಿರಲಿಲ್ಲ 2-3 ದಿನದಿಂದ, ರೀಟೆಲಿಕಾಸ್ಟ್ ಹಾಕ್ಕೊಂಡು ಕುತ್ಕೊಂಡು ನೋಡಿಕೊಂಡು ಊಟ ಮಾಡಿಕೊಂಡು, ಸತೀಶ್ ಇಷ್ಟು ಬೇಗ ಅರ್ಜೆಂಟ್ ಮಾಡ್ಕೊಂಡು ಏನಕ್ಕೆ ಕರ್ಕೊಂಬಂದರು ಅಂತ ನಾನು ಹಿಂದಿನ ವ್ಲಾಗಲ್ಲೇ ಹೇಳಿದ್ದೀನಿ. ಕೆಲಸ ಇತ್ತು, ಮಾರ್ಕೆಟ್ಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಬರೀಲಿ ಕರ್ಕೊಂಬಂದಂಥದ್ದು. ಊಟ ಮಾಡಿಬಿಟ್ಟು 5-10 ನಿಮಿಷ ರೆಸ್ಟು ಮಾಡೋಕ್ಕೆ ಟೈಮ್ ಇರಲಿಲ್ಲ. ಆಯ್ತಾ ನಿಂದು ಅದು ಹಾಕಿ, ಅದು ಕೊಟ್ಟಿರೋದು ಹಾಕು ಸಾಕು. ಕೊಟ್ಟಿರೋದು ಮೇಲೊಂದು ಲೈನ್ ಚಿಕ್ಕದು ಹಾಕು, ದೊಡ್ಡದೊಂದು ಕೆಳಗಡೆ ಲೈನ್ ಒಂದು ಹಾಕು ಸಾಕು. ಎಣ್ಣೆ ತರಗ ಹೋಗಿ ಹಾಕ್ಬಿಟ್ಟು ತೊಪ್ಪೆ ತೊಂಬ ಹೋಗು. ಕೆಲಸ ಐತೆ ನನಗೆ. ಎಲ್ಲಿ ಹಿಡ್ಕೊಂಡಿದ್ಯಾ? ಮಿಕ್ಕುತ್ತೆ ನನ್ನ ಪ್ರಕಾರ. ಎಣ್ಣೆ ತಗೋಬರೋಗೆ ಸುಮ್ಮನೆ 500 ರೂಪಾಯಿ ಎರಡು ತರಿಸ್ಕೊಡ್ಬೇಕು. ಏನ ಕಲರ್ದು ಚೆನ್ನಾಗೈತೆ, ಬ್ರೈಟ್ನೆಸ್ ಐತೆ ಅದು. ಏನು ಲೈಟ್ ತರಿಸ್ಬಿಟ್ಟು 500 ರೂಪಾಯಿಗೆ ಎರಡು ತರಿಸ್ಬಿಟ್ಟು. ಇವಾಗ ಹಾಕಿರೋದು ದುಡ್ಡು ಕೊಟ್ಟಿಲ್ವಾ ಅದಕ್ಕೆ? ಮತ್ತೆ ಇದು ಫ್ರೀಯಾಗಿ ಕೊಟ್ಟವ್ರ ಅವ್ರು ನಮಗೆ? ಮತ್ತೆ ನಾನೇ ಬೇಡ ಅಂತ ಫ್ರೀಯಾಗಿ ಇಸ್ಕೊಂಡ್ಬಿಡ್ಲಿ. ದೇವರು ಮೋಸ ನನಗೆ ಫ್ರೀಯಾಗಿ ಕೊಡೋರು, ಬೇಡ ಅಂದ್ಬಿಟ್ಟು. ಇಲ್ಲ, ಎಲ್ಲೋಗಿದ್ದೆ ನೀನು ಅಷ್ಟೊತ್ತಿಂದ? ಏನಕ್ಕೆ ಕುತ್ಕೊಂಡು ಬರೀ ಅನ್ನೋ ಅವನ, ಕೂತ್ಕೊಂಡು ಬರೀ ಅನ್ನೋ.
ಏನು ಹೇಳಿದ್ದೆ ನೀನು ತಗೋ ಸುಶ್ರುತಿ ಹೂಕೊಂಡಾಗಲಿ ಅಪ್ಪ ಇವತ್ತು ರೀ ಒಂಚೂರು ಅವ್ರ ತೊಪ್ಪೆ ತಂದು ಕೊಟ್ಬಿಟ್ಟು ಹೋಗೋರಿ. ಅಪ್ಪ ಯಾರು ಕೊಡಲ್ಲ ಕಣವ, ಇಷ್ಟೊತ್ತು ನಾನು ಹಸು ತೊಪ್ಪೆ ಹಾಕಲ್ಲ. 5 ಗಂಟೆ ಮೇಲೆ ಹೋದ್ರು ಹಿಂಗೆ ಅಂತೀಯ. ಹಸು ಹೇಳಿ ನಾನು ತೊಪ್ಪೆ ಹಾಕ್ತೀನಿ ಒಂದು ಬಾಕ್ಸ್ ಹೆಂಗೆ ಹಾಕೋರು ನೋಡೋ ಸೊ ಇದ್ರಲ್ಲೇ ದಿಲ್ಲ ಹಾಕೋರಿ ಕುರ್ಪಿ ಇಲ್ಲ ಹಾಕೋರು ಕುರ್ಪಿ ಹೆಂಗೆ ತೋರಿಸ್ತಾರೆ ಎಂತ ಕೊಡ್ಸ್ಕೊಂಡು ಹಬ್ಬದ ಗೈಸ್ ದೇವಸ್ಥಾನದಿಂದ ಬಂದು ಲಿಟ್ರಲಿ 5 ನಿಮಿಷ ಕೂತಿಲ್ಲ ಆಯಿತಾ. ಹುಸ್ಸಪ್ಪ ಒಂದು ಬ್ಯಾಗ್ ಫುಲ್ ಬಟ್ಟೆ ವಾಶ್ ಮಾಡಿದ ತಕ್ಷಣ ಮನೆ ಕಸ ಗುಡಿಸಿ ಬಾಗಿಲು ಅಂತೂ ನೋಡೋಕ್ಕಾಗ್ತಿರ್ಲಿಲ್ಲ ಗೈಸ್. ನಮ್ಮ ಮನೆ ಹತ್ರ ಇರೋವೆಲ್ಲ ಕಚ್ಚಡ ಕಜ್ಜಿ ನಾಯಿಗಳು, ಹಿಂಗಂತೀನಿ ಅಂತ ಬೇಜಾರು ಮಾಡ್ಕೊಂಬೇಡಿ. ಎಲ್ಲಿಂದನೋ ಬಂದವೆ, ನಮಗೆ ಸ್ವಂತ ಮನೆಯವ್ರಿಗೆ ಟಾರ್ಚರ್ ಎತ್ತವೆ. ಈ ಹಬ್ಬದ ಟೈಮಲ್ಲಿ ಅಂತಲ್ಲ, ಬೇಡ್ದದಿ ದಿನಗಳು ಇದೆ ಕತೆ. ಎಲ್ಲ ಕಸನ ತಂದು ನಮ್ಮ ಮನೆ ಬಾಗಿಲಿಗೆ ಹಾಕೋವೆ, ನಾವಿಲ್ಲ ಅಂತ ನೋಡಬೇಕಲ್ಲ ಅಂತ ಸತೀಶ್ಗೆ ಇವತ್ತು ಕ್ಯಾಮ್ರಾ ಮಾಡಿ ವಿಡಿಯೋ ಆನ್ ಮಾಡಿ ತೋರಿಸಿದ್ದೀನಿ. ಅಯ್ಯೋ ಹೋಗ್ಲಿ ಬಿಡು, ಅವ್ರು ಮಾಡಿದ್ದವ್ರು ಅನುಭವಿಸ್ತಾರೆ, ಅವ್ರ ಮನೆ ಲಕ್ಷ್ಮಿ ನಮ್ಮ ಮನೆಗೆ ಬರುತ್ತೆ ಅಂತಾರೆ ಸತೀಶು. ಏನು ಬರುತ್ತೆ ಗೈಸ್, ಲಕ್ಷ್ಮಿ ದುಡಿದ್ರೇ ಬರೋದು ಕಷ್ಟ ಇವತ್ತಿನ ಕಾಲದಲ್ಲಿ. ಅದು ಕಷ್ಟಪಟ್ಟು ಮೈಮೂಳೆ ಮುರ್ಕೊಂಡು ದುಡಿದ್ರೆ ಲಕ್ಷ್ಮಿ ಬರೋದು ಕಷ್ಟ. ಇನ್ನು ಕಸ ತಂದು ಹಾಕ್ಬಿಟ್ರೆ ಲಕ್ಷ್ಮಿ ಬರುತ್ತಾ? ಇವೆಲ್ಲ ನಾನು ನಂಬೋದೇ ಇಲ್ಲ. ಸೊ ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕಬೇಕು. ಯಾಕೋ ಹನಿ ಬಟ್ಟೆಗಳು ಒಗೆದೆ, ಎಲ್ಲ ವೈಟ್ ಪಂಚೆಗಳು ಶಲ್ಯಗಳು ಎಲ್ಲ ಒಗೆದೆ. ಆಮೇಲೆ ಅಡುಗೆ ಮಾಡಿದೆ, ಮುದ್ದೆ ಮಾಡಿದೆ. ತಲೆ ಕೆಟ್ಟೋಗ್ಬಿಡ್ತು ನನಗೆ ಬಂದ ತಕ್ಷಣ. ಬರೋವಾಗ ಒಂದವೇ ಸಾಂಬಾರು ತೊಗೊಂಬಂದಿದ್ವಿ, ಅನ್ನ ಮುದ್ದೆ ಮಾಡಿದೆ. ಸೊ ಈಗ ಮನೆ ಒರೆಸಿ ಸ್ನಾನ ಮಾಡಿಕೊಂಡು ದೀಪ ಹಚ್ಚಬೇಕು. ಇವತ್ತು ಅಮಾವಾಸ್ಯೆ. ಸೊ ಇಷ್ಟು ಕೆಲಸ ಬ್ಯಾಲೆನ್ಸ್ ಇದೆ. ನನ್ನ ಮಗನಿಗೆ ಲೈಟ್ ಹಾಕು ಅಂತ ಹೇಳಿದ್ದೀನಿ. ಏನೇನು ಆಗುತ್ತೆ ಪ್ರತಿಯೊಂದು ಆ್ಯಡ್ ಆನ್ ಮಾಡ್ತೀನಿ ನೋಡಿ ಆಯಿತಾ. ಪೂಜೆಗೆ ಸಂಜೆ ದೇವ್ರ ಮನೆ ಎಲ್ಲ ಫುಲ್ ಮತ್ತೆ ಕ್ಲೀನ್ ಮಾಡಿ ಹೂವೆಲ್ಲ ಚೇಂಜ್ ಮಾಡಿ, ನಾನು ಸೋಮವಾರ ಬೆಳಗ್ಗೆ ಎಲ್ಲ ವಾರ ಪೂಜೆ ಮಾಡಿದ್ದೆ ಅಲ್ವಾ. ಸೊ ಇವಾಗ ದೀಪ ಅಂಟ್ಸೋಕ್ಕೆ ಎಲ್ಲ ಅನುವು ಮಾಡ್ಕೊತಾ ರೆಡಿ ಮಾಡಿಕೊಂಡೆ. ಇದನ್ನೆಲ್ಲ ಯಾಕೋ ಓಪನ್ ಮಾಡಿ ಸುಮ್ಮನಿರಮ್ಮ, ಎಲ್ಲ ಅದಾಗುತ್ತೆ ಇದು ಆಗುತ್ತೆ, ಬೇಕಾದ್ರೆ ಕೇಳೋ, ಆನ್ ಮಾಡಿ ತೋರಿಸಿದ್ದೀನಿ. ಅಮ್ಮ ಇದು ದೀಪ ತೆಗೆದ್ಬೋದು ಅಲ್ಲಿ ಹಾಕೋರೆಲ್ಲ ಸುಮ್ಮನೆ ಇರುತ್ತಲ್ವ, ಎಲ್ಲರ ಮುಂದೆ ಜಸ್ಟ್ ನಾವು ತಲೆ ಸ್ನಾನ ಮಾಡಿ ಬಂದೆ, ಎಲ್ಲ ಕೆಲಸ ಮುಗೀತು. ಮನೆ ಒರೆಸಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತೋರಣ ಎಲ್ಲ ಹಾಕಿ ನೋಡಿ, ಎಲ್ಲ ಹಾಕಿ ಹೊಸ್ಲಿಗೆಲ್ಲ ಹೂ ಇಟ್ಟು ಹೊಸ್ಲೆಲ್ಲ ರೆಡಿ ಮಾಡಿ ಕಾಣಿಸ್ತಾ ಇದೆಯಾ ನಿಮಗೆ, ರೆಡಿ ಮಾಡ್ಕೊತಾ ಇದ್ದೀನಿ. ಮಕ್ಕಳು ಲೈಟಿಂಗ್ಸ್ ಎಲ್ಲ ಹಾಕ್ಕೊಟ್ರು. ಸೊ ಎಲ್ಲೇ ಹೋಗಿ ಏನೇ ಬಂದರೂ ನಮ್ಮ ಮನೆಯೇ ನಮಗೆ ಚಂದ ಅಂದ, ಏನಂತೀರ? ಸೊ ಬನ್ನಿ ಪೂಜೆ ಮಾಡೋಣ. ಎಲ್ಲ ಆಯಿತು. ಫೈನಲಿ ಈ ರೀತಿ ಕಾಣಿಸ್ತಾ ಇದೆ, ಹ್ಯಾಪಿ ಪ್ಲೇಸ್. ಸೊ ಎಲ್ಲೇ ಹೋಗಲಿ ಏನೇ ಬರಲಿ ನಮ್ಮ ಮನೆ ನಮಗೆ ಚಂದ, ಏನಂತೀರ? ಹ್ಯಾಪಿ ಪ್ಲೇಸ್ ಅಲ್ವಾ? ಹೆಂಗೆ ಹಾಕಿದ್ದಾನೆ ನೋಡಿ ಗೈಸ್, ಜಾತ್ರೆ ಮಾಡಿಬಿಟ್ಟಿದ್ದಾನೆ ಎಲ್ಲ ಕಡೆ ಲೈಟ್ ಬಿಟ್ಟು. ನಾನು ಒಂದು ಮಾಡೋ ಗಣಪತಿ ಮಾಡೋ ಅಂದರೆ ಇಲ್ಲ, ನಾನು ಅವ್ರ ಅಪ್ಪನ ಮಾಡ್ತೀನಿ ಅಂತಾನೆ. ಸೊ ಹೆಂಗಾದರೂ ಮಾಡ್ಕೊಳ್ಳಿ. ನಾನು ಬಾಗಿಲಿಗೆ ಒಂದು ಪುಟ್ಟ ರಂಗೋಲೆ ಬಿಟ್ಟು ತೊಪ್ಪೆ ಇಟ್ಟು ಅದಕ್ಕೆ ಹೂವೆಲ್ಲ ಹಾಕಿ ಆ ಥರದ್ದೆಲ್ಲ ಮಾಡ್ತಾರೆ ಕಾರ್ತಿಕ್ ಮಾಸ ಅಂದರೆ ಅಮಾವಾಸ್ಯೆ ಟೈಮಲ್ಲಿ. ನಾನು ಕೂಡ ಅದೇ ರೀತಿ ಎಲ್ಲ ಮಾಡಿದೆ. ಸೊ ಎಲ್ಲರಿಗೂ ಒನ್ಸ್ ಅಗೇನ್ ಬೆಳಕಿನ ಹಬ್ಬದ ಶುಭಾಶಯಗಳು. ಸೊ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ, ಆಯುರ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ. ಧನಲಕ್ಷ್ಮಿ ಪೂಜೆ. ಸೊ ನಾನು ಕೂಡ ಎಲ್ಲ ಕಡೆ ದೀಪ ಎಲ್ಲ ಅಂಟಿಸಿಟ್ಟು ಏನೋ ಒಂಥರ ಖುಷಿ. ಆಮೇಲೆ ನಾನಿನ್ನು ದೇವ್ರ ಪೂಜೆ ಸಾಮಾನು ತರಬೇಕಿತ್ತು. ಮೀನ್ಸ್ ಅಂದರೆ ನಾಳೆ ದೀಪಾವಳಿ ಹಬ್ಬದ ದಿನ ನಾನು ಕಾರ್ತಿಕ್ ದೀಪ ಹಚ್ಚುತ್ತೀನಿ ದೇವಸ್ಥಾನಗಳಲ್ಲಿ. ಸೊ ಅಲ್ಲಿಗೆ ಪೂಜೆ ಸಾಮಾನೆಲ್ಲ ತರಬೇಕಾಗಿತ್ತು, ಅಲ್ಲಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸಿ ನೈಟ್ ಊಟಕ್ಕೆ ಗೋಧಿ ದೋಸೆ ಮಾಡೋಣ ಅಂತ ಹಿಟ್ಟೆಲ್ಲ ರೆಡಿ ಮಾಡಿಟ್ಟು ಸೊ ಸ್ವಲ್ಪ ಹೊತ್ತು ತಲೆ ಒಣಗಿಸ್ತಾ ಇದ್ದೆ. ಬಿಕಾಸ್ ಬೆಳಗ್ಗೆ ಎಲ್ಲ ಧರ್ಮಸ್ಥಳದಲ್ಲಿ ತಣ್ಣೀರು ತಲೆ ಸ್ನಾನ, ತಲೆ ಒಣಗಿರಲಿಲ್ಲ. ಇಲ್ಲಿ ಬಂದು ಸ್ನಾನ. ಸೊ ತಲೆ ಎಲ್ಲ ಹಂಗಂಗೆ ಹಸಿ ಇತ್ತು. ಸೊ ಸ್ನಾನ ಮಾಡಿಕೊಂಡು ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ವಲ್ಪ ಪೂಜೆ ಸಾಮಾನು ಅದೆಲ್ಲ ಬೇಕಾಗಿತ್ತು, ತರಕ್ಕೆ ಹೋಗೋಣ ಅಂತ. ನನ್ನ ಮಗ ಜಾತ್ರೆ ಮಾಡಿಟ್ಟಿದ್ದಾನೆ. ಹೇಗೆ ರೆಡಿ ಮಾಡಿದ್ದಾನೆ ಕಮೆಂಟಲ್ಲಿ ಹೇಳಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಥವಾ ಓವರ್ ಆಗೋಯ್ತಾ ಅಂತ ಹೇಳಿ. ಅದು ಮಾಡ್ತೀನಿ ಅಮ್ಮ, ಇದು ಮಾಡ್ತೀನಿ ಅಮ್ಮ ಅಂತ ಅಂದ್ಕೊಂಡು ಅವನೇ ಮಾಡಿರೋ ಅಂಥದ್ದು. ನಿಮ್ಗೆ ಇಷ್ಟ ಆಯಿತಾ ಹೇಗೆ ರೆಡಿ ಮಾಡಿದ್ದಾನೆ? ಸೋನೆ ಮಳೆ ಗೈಸ್, ಈ ಸಲ ಅಂತೂ ತುಂಬ ಬೇಜಾರು ಮಾಡಿಬಿಡ್ತು. ಜೊತೆಗೆ ಬಟ್ಟೆ ಒಣಗೋದಿರಲಿ, ಈಚೆ ಹೋಗೋಕ್ಕೂ ಬೇಜಾರಾಗ್ತಿತ್ತು. ನಂಗೆ ಸ್ವಲ್ಪ ಪೂಜೆ ಸಾಮಾನು ತರಕ್ಕೆ ಅಂಗಡಿಗೆ ಹೋಗಬೇಕಿತ್ತು. ಅರ್ಧ ಲೀಟ್ರ್ ಎಣ್ಣೆ ಕೊಡಿ. ನಿಮಗೆ 5 ರೂಪಾಯಿ ಒಂದು ಕಡಲೆ, 5 ರೂಪಾಯಿ ಕರ್ಪೂರ, 5 ರೂಪಾಯಿ ಅರಿಶಿನ, ಕುಂಕುಮ.
ಎಲ್ಲ ಪ್ಯಾಕ್ ಮಾಡಿಟ್ಬಿಟ್ಟು ಮೊದಲೇ. ಅದು ಒಂದು ಪ್ಯಾಕೆಟ್ ಎಷ್ಟು ಸ್ಯಾಂಡಲ್ಸ್ ಇರೋದು ಅದು ಹಾಕಿ ರೈಟ್ ಹಾಕಿದಾರ ನೋಡಿ ಅದ್ರ ಮೇಲೆ ಇಲ್ಲಲ್ಲ ಬೇರೆ. ಇಷ್ಟೆಲ್ಲ ಆಗಿದ್ದು ಮಂಗಳವಾರ ನೈಟ್. ಇದು ದೀಪಾವಳಿ ಹಬ್ಬದ ದಿನ. 2 ಗಂಟೆಗೆ ಎದ್ದೆ, ಬಾಗಿಲೆಲ್ಲ ತೊಳೆದುಬಿಟ್ಟು ಬಂದಿದ್ದೀನಿ. ಈಗ ಟೈಮ್ 2:30. ರಂಗೋಲಿ ಹಾಕೋಕ್ಕೆ ಸಾಮಾನೆಲ್ಲ ತೊಗೊಂಡು ಹೋಗ್ಬೇಕಾಗಿತ್ತು. ಸರ ಎಲ್ಲಿ ಅಂತ ಕೇಳಬೇಡಿ, ಎಲ್ಲ ಬಿಚ್ಚಿಟ್ಬಿಟ್ಟೆ ಈಚೆ ಹೋಗೋದು ಈ ನಡುವೆ. ಯಾಕಂದರೆ ನಮ್ಮ ಮನೆ ಹತ್ರ ಏನೇನು ನಡೀತಾ ಇದೆ ನಿಮಗೆಲ್ಲ ಗೊತ್ತಲ್ವ. ಸೊ ನನ್ನ ಜೊತೆಗೆ ನನ್ನ ಮಗಳು ಕೂಡ ಬಂದ್ಬಿಡ್ತಾಳೆ. 3 ಗಂಟೆ ಆಯಿತು. ನಾನು ಎದ್ದಿದ ತಕ್ಷಣ ಅದು ಎದ್ದು ಬಿಡುತ್ತೆ. ನಾನು ರಂಗೋಲಿ ಹಾಕ್ತಾಯಿರ್ತೀನಿ, ನೀವು ಒಳಗೋಗಿ ಮಲಗಿರು ಅಂತ ಹೇಳಿದೆ. ಸರಿ ಅಮ್ಮ ಅಂದ್ಬಿಟ್ಟು ಒಳಗಡೆನೇ ಮಲ್ಕೊಂಬಿಟ್ಟಿದ್ದಾಳೆ. ನಾನು ಬರೋ ತನಕ ಆಫೀಸ್ ರೂಮ್ ಕ್ಲೀನ್ ಮಾಡಿದೆ, ಎಲ್ಲ ಒರೆಸಿ ಹೊಸ್ಲೆಲ್ಲ ರೆಡಿ ಮಾಡಿ ರಂಗೋಲಿ ಹಾಕಿ ಕಲರೆಲ್ಲ ಹಾಕಿ ತುಂಬ ದೊಡ್ಡ ದೊಡ್ಡ ರಂಗೋಲಿ ಹಾಕ್ತಾಯಿದ್ದೆ. ಬಟ್ ಸೋನೆ ಮಳೆ ರಾತ್ರಿ ಇಡೀ ಜಿನ್ಗಿದೆ. ನಿಮಗೆ ಕ್ಯಾಮ್ರಾಗೆ ಮೊಬೈಲ್ಗೆ ಅಷ್ಟು ಕಾಣಿಸಲ್ಲ, ಬಟ್ ಇಡೀ ರಾತ್ರಿ ಮಳೆ ಜಿನುಗಿದೆ. ನಿಮ್ಮ ಕಡೆನೂ ಮಳೆನ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಬೆಳಕಿನ ಹಬ್ಬ ಶುಭಾಶಯಗಳು ಅಂತ ತಿಳಿಸ್ತಾ ಇದ್ದೀನಿ. ಸೊ ರಂಗೋಲಿ ಹೇಗಿದೆ, ಸಿಂಪಲಾಗೆ ಹಾಕಿದ್ದೆ. ನನಗೆ ಗೊತ್ತು ಜೋರು ಮಳೆ ಬರುತ್ತೆ ಎಲ್ಲ ಹೋಗುತ್ತೆ ಅಂತ, ಬಟ್ ಆದರೂ ರಂಗೋಲಿ ಪೂಜೆ ಆಗೋ ತನಕನಾದರೂ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಹಾಕಿದಂಥದ್ದು. ನಾನು ಒಂದು ಹೇಳಬೇಕು, ಕೆಲವೊಂದು ಜನ ಎಲ್ಲರೂ ಅಲ್ಲ, ಮಕ್ಕಳುಗಳೇ ಮ್ಯಾನರ್ಸ್ ಕಲಿಸಿ ಬುದ್ಧಿ ಕಲಿಸಿ ಅನ್ನೋರಿಗೆ. ನಾನು ಎದ್ದಿದ ತಕ್ಷಣ ನನ್ನ ಮಗಳು ಎದ್ದು ಬರ್ತಾಳೆ, ಅವಳಿಗಿನ್ನ 10 ಇಯರ್ಸ್. ನಾನು ಅಷ್ಟು ಬುದ್ಧಿ ಅವಳಿಗೆ ಕಲಿಸಿದ್ದೀನಿ, ಆ ವಯಸ್ಸಿಗೆ ಅಷ್ಟು ಬುದ್ಧಿ ಸಾಕು ಅಂತ ಅನ್ಕೋತೀನಿ. ಸೊ ನೋಡಿ, ತೋರಣ ಹಾಕಿ ಹೂವು ಹಾಕಿ ಒಳಗಡೆನೇ ಮಲಗಿದ್ದಾಳೆ. ನಾನು ಹೇಳಿಸ್ತಾ ಇದ್ದೆ, ಚಾರು ಆಯಿತು ನನ್ನ ಕೆಲಸ, ಬಾ ಮೇಲೋಗೋಣ ಅಂತ. ಆಗೋಯ್ತಮ್ಮ, ಇಷ್ಟು ಬೇಗ ಆಗೋಯ್ತಾ ಅಂತ ಕೇಳ್ತಾಯಿತ್ತು ಪಾಪ. ಆಯಿತು ಮುಗೀತು ಬಾ ಅಂತ ಹೇಳ್ತಾ ಇದ್ದೆ. ಆಲ್ರೆಡಿ ಸ್ವಲ್ಪ ರಂಗೋಲೆ ಹೊರಟೋಗ್ತಾ ಇದೆ, ಬಟ್ ಇಟ್ಸ್ ಓಕೆ, ಪೂಜೆ ಆಗೋ ತನಕನಾದರೂ ಇರಲಿ. ಸೋನೆನೇ ಅಲ್ವಾ ಅಂದ್ಕೊಂಡೆ, ಬಟ್ ಈ ಥರ ಜಿಡಿ ಮಳೆ ಹಿಡ್ಕೊಳ್ಳುತ್ತೆ ನನಗೆ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಎಲ್ಲ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ರು. ನಮ್ಮ ಏರಿಯಾ ಹತ್ರ ಅಂತೂ ದಿನ ಹಬ್ಬ ಅನ್ನೋಂಗಿಲ್ಲ, ಹರಿದಿನ ಅನ್ನೋಂಗಿಲ್ಲ, ಕಿರಿಕಿರಿ ಇದ್ದಿದ್ದೆ. ಈಗ ನನಗದು ಅಭ್ಯಾಸ ಆಗಿಬಿಟ್ಟಿದೆ, ತಲೆ ಕೆಡಿಸ್ಕೊಳ್ಳಲ್ಲ. ಬೊಗಳೋಣ ಈ ಕಚ್ಚಲ್ಲ ಅಂದ್ಕೊಂಡು ನನ್ನ ಪಾಡು ನಾನು ಮುಂದೆ ಹೋಗ್ತಾ ಇರ್ತೀನಿ. ಇನ್ನೂ ಸ್ವಲ್ಪ ಟೈಮ್ ಇತ್ತು, ಅಷ್ಟರಲ್ಲಿ ವಾಕ್ ಮುಗಿಸ್ಕೊಂಡು ಬರೋಣ. ಇಷ್ಟು ಬೇಗ ಮಕ್ಕಳು ಸ್ನಾನ ಕೂಡ ಮಾಡಲ್ಲ, ಚಳಿ ಚಳಿ ಮಳೆ. ಸೊ ಅಷ್ಟರಲ್ಲಿ ವಾಕ್ ಮುಗಿಸ್ಕೊಂಬರೋಣ. ಬಂದು ಇಬ್ರಿಗೂ ಎಣ್ಣೆ ಹಾಕಿ, ಯಾಕಂದರೆ ಅಮಾವಾಸ್ಯೆ ದಿನ ಎಣ್ಣೆ ಸ್ನಾನ ಮಾಡಿಸ್ಬೇಕಿತ್ತು, ಬಟ್ ನಾವು ಇರಲಿಲ್ಲ ಅಲ್ವಾ. ಸೊ ಇವತ್ತು ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಕೈ ಎಣ್ಣೆ ಎಲ್ಲ ಕಾಯಿಸಿಟ್ಟು ವಾಕೆಲ್ಲ ಮುಗಿಸ್ಕೊಂಡು ಬಂದು ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿ ನಾನು 7 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿದ್ದೀನಿ. ನೋಡಿ, ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ, ಪಾತ್ರೆ ತೊಳೆದಿದ್ದೀನಿ, ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸಿದ್ದೀನಿ, ಬಟ್ಟೆ ಒಗೆದಿದ್ದೀನಿ. ಪ್ರತಿಯೊಂದು ಕ್ಲೀನ್ ಮಾಡಿ ಒಂದು ಚೂರು ಕಡ್ಡಿ ಕಸ ಇಲ್ದಿರೋ ಥರ ಸ್ಟವ್ವೆಲ್ಲ ಪೂಜೆ ಮಾಡಬೇಕು. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಒಂಥರ ನನಗೆ ಈ ಥರ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ನೆಲದ ಮೇಲಿರೋ ನೀರು ನಿಮಗೆ ನೋಡ್ಬೋದು, ನೋಟಿಸ್ ಮಾಡ್ಬೋದು, ಡೀಪಾಗಿ ನೋಡಿದ್ರೆ ಕಾಣಿಸುತ್ತೆ. ಬೆಡ್ ಸ್ಪ್ರೆಡ್ಡು ಸೋಫಾಸ್ ಎಲ್ಲ ಚೇಂಜ್ ಮಾಡಿ ಬೇರೆದೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಆಫೀಸ್ ರೂಮ್ ಪೂಜೆ ನಾನೇ ಮಾಡಬೇಕಿತ್ತು. ಸೊ ದೇವ್ರ ಮನೆ ಅಲಂಕಾರಕ್ಕೆ ಏನೇನು ಬೇಕು, ರಂಗೋಲಿ ಹಾಕೋಕ್ಕೆ ಏನೇನು ಬೇಕು ಎಲ್ಲ ಎತ್ತಿಟ್ಕೊಂಡು, ದೇವಸ್ಥಾನಕ್ಕೆ ತೊಗೊಂಡೋಗೋಕ್ಕೆ ಏನೇನು ಬೇಕು ಎಲ್ಲ ಎತ್ತಿಟ್ಕೊಂಡು ಐ ಥಿಂಕ್ 7:15 ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಸ್ನಾನ ಮುಗಿಸಿ ಬಂದು ಒಂದು ಫೋಟೋ ತಕ್ಕೋತಾ ಇದ್ದೀನಿ. ಇನ್ನು ನಾನೇನು ಮುಖಕ್ಕೆ ಏನು ರೆಡಿ ಮಾಡ್ಕೊಂಡಿರಲಿಲ್ಲ. ಅಷ್ಟರಲ್ಲಿ ಬಂದು ಎಲ್ಲ ರೆಡಿ ಮಾಡಿಕೊಂಡೆ. ಮುಖಕ್ಕೆಲ್ಲ ರೆಡಿ ಮಾಡಿಕೊಂಡು ಅರಿಶಿನ ಕುಂಕುಮ ಹಚ್ಕೊಂಡು ಒಲೆ ಹಾಕ್ಕೊಂಡು ಸರ ಹಾಕ್ಕೊಂಡು ಸೊ ಹೊಸ್ಲೆಲ್ಲ ರೆಡಿ ಮಾಡ್ಕೊಳ್ಳೋಣ, ಹೊಸ್ಲು ಪೂಜೆ ಮಾಡ್ಕೊಳ್ಳೋಣ, ತುಳಸಿ ಕಟ್ಟೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. 7:15 ಆದರೂ ಇನ್ನೂ ಕತ್ಲೆನೇ ಇತ್ತು. ಸತೀಶ್ಗೆ ಪ್ರಸಾದ ಮಾಡೋಕ್ಕೆ ಹೇಳಿದ್ದೆ, ಸಜ್ಜಿಗೆ ಅನಾನಸ್ ಕೇಸರಿಬಾತ್ ಹಾಕಿ ಮಾಡೋಕ್ಕೆ ಹೇಳಿದ್ದೆ. ಸೊ ಅದೆಲ್ಲ ಮುಗಿಸಿ ಬೇಗ ಬಂದು ದೇವ್ರ ಮನೆ ಅಲಂಕಾರ ಹೇಗಿದೆ, ಹಣ್ಣು ಕಾಯಿ ಇಟ್ಟು ಹಾಲಿಟ್ಟು ಸ್ವೀಟ್ ಬಾಕ್ಸ್ ತರಿಸಿದ್ದೆ. ಸೊ ಎಲ್ಲ ಇಟ್ಟು ಹಾರಗಳು ಹಾಕಿ ಸಾಮಂತಿಗೆ ಹೂವು, ಗಣಗ್ಲು ಹೂವು, ತಾವರೆ ಹೂವು ಎಲ್ಲ ಥರ ಹೂವು ಹಾಕಿ ದೇವ್ರ ಮನೆ ಅಲಂಕಾರ ಮಾಡಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿದೆ. ನಿನ್ನೆ ನಾನು ಧರ್ಮಸ್ಥಳದಿಂದ ಬಂದ ತಕ್ಷಣ ನಾನು ಮಾಡಿದ ಮೊದಲನೇ ಕೆಲಸ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದು. ಸೋಮವಾರ ನಾವು ಏನೇ ಮಾಡಿದ್ರೂ ಹಬ್ಬ ಅಂದಾಗಲೂ ಕೂಡ ಮಾಡಬೇಕಲ್ವ. ಇದು ನಮ್ಮನೆ ಪುಟ್ಟ ಲಕ್ಷ್ಮಿ ಹೇಗಿದೆ ಕಮೆಂಟಲ್ಲಿ ಹೇಳಿ. ಇವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದ ದೀಪದ ರಂಗೋಲಿ ಹಾಕಿದ್ದೆ. ರಂಗೋಲಿ ಹೇಗಿದೆ? ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನೋ ಒಂಥರ
ಖುಷಿ ಗೈಸ್ ನನಗೆ ಈ ರೀತಿ ಮಾಡೋದ್ರಿಂದ. ಸೊ ಎಲ್ಲ ಕಡೆ ದೀಪ ಅಂಟಿಸಿಟ್ಟಿದ್ದೀನಿ, ದೀಪಾವಳಿ ಹಬ್ಬ ಅಲ್ವಾ. ಸೊ ಹಾಗಾಗಿ ಯಾರು ಏನೇ ಮಾಡ್ಕೊಳ್ಳಿ, ಯಾರು ಏನೇ ಬೊಗಳ್ಕೊಳ್ಳಿ, ತಲೆನೇ ಕೆಡಿಸ್ಕೊಳ್ಳಲ್ಲ. ನನ್ನ ಕೆಲಸ ನಾನು ಮಾಡಿಕೊಂಡು ನೆಮ್ಮದಿಯಿಂದ ಹೊಸ್ಲಿಗೆಲ್ಲ ದೀಪ ಫೈನಲಿ ರೆಡಿಯಾಗಾಯಿತು. ಪೂಜೆ ಸಾಮಾನು ತೊಗೊಂಡು ಹಾಲು ಮೊಸರು ಪ್ರತಿಯೊಂದು ತೊಗೊಂಡು ಹೂವಿನ ಹಾರ ಎಲ್ಲ ತೊಗೊಂಡು ದೀಪ ಹಚ್ಚಬೇಕು ದೇವಸ್ಥಾನದಲ್ಲಿ. ಸೊ ತೊಗೊಂಡು ರೆಡಿಯಾಗಿ ಹಣ್ಣು ಕಾಯಿ ಎಲ್ಲ ತೊಗೊಂಡು ಬನ್ನಿ ಒಂದು ಫೋಟೋ ತೆಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಸಿಂಪಲ್ ಸ್ಯಾರಿ ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಅವಳದು ಹಳೆಯ ಡ್ರೆಸ್ಸು ಹಬ್ಬದ್ದು, ಈ ಹಬ್ಬಕ್ಕೆ ಬಟ್ಟೆ ತೊಗೊಳ್ಳಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ವಲ್ವ. ಸೊ ಹಾಗಾಗಿ ಬಟ್ಟೆ ತೊಗೊಳ್ಳಿಲ್ಲ. ನಂದು ಏನು ಹೊಸದಲ್ಲ, ಎಲ್ಲರದು ಹಳೆಯದು. ಹೇಗೆ ಕಾಣಿಸ್ತಾ ಇದ್ದೀನಿ, ಏನು ಮೇಕಪ್ ಇಲ್ಲ. ಸುಮಾರು ಜನ ನಂಗೆ ಕಮೆಂಟ್ ಮಾಡ್ತಾರೆ ಲಿಪ್ಸ್ಟಿಕ್ ಕಮ್ಮಿ ಮಾಡಿ, ಮೇಕಪ್ ಕಮ್ಮಿ ಮಾಡಿ ಅಂತ. ಇದು ಯಾವುದೇ ರೀತಿ ಮೇಕಪ್ ಅಲ್ಲ. ನಾನು ಪ್ರತಿ ಸತಿ ಹೇಳ್ತಿರ್ತೀನಿ, ನಾನು ಮೇಕಪ್ ನಾನು ಮಾಡೋದಿಲ್ಲ. ಏನಾದರೂ ಫಂಕ್ಷನ್ಸ್ಗೆ ಅಂತ ಹೋದಾಗ ನಾನು ಮೇಕಪ್ನ ಮಾಡ್ತೀನಿ. ಕ್ಯಾಮ್ರಾ ಕಲ್ಲರ್ಗೆ ಅಥವಾ ಫಿಲ್ಟ್ರ್ ಹಾಕೊಂಡಾಗ ಸ್ವಲ್ಪ ಗ್ಲ್ಯಾಮಪ್ ಆಗಿ ಮುಖ ಮೇಕಪ್ ಮಾಡಿರೋ ರೀತಿ ಕಾಣಿಸುತ್ತೆ. ಇದೆಲ್ಲ ಫಿಲ್ಟರ್ ಎಫೆಕ್ಟ್ ಅಷ್ಟೇ. ಸೊ ನಾರ್ಮಲ್ ಆಗಿರೋದಕ್ಕೂ ಫಿಲ್ಟ್ರ್ ಹಾಕೊಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಫೈನಲಿ ಪೂಜೆ ಸಾಮಾನು, ಹಣ್ಣುಗಳು, ಕಾಯಿಗಳು, ಹಾರಗಳು ಎಲ್ಲ ತೊಗೊಂಡು ನಾನು ಆಗಲೇ ಹಿಂದೆ ಸಜ್ಜಿಗೆ, ಸಕ್ಕರೆ ಸಜ್ಜಿಗೆ ಮಾಡಿಸಿದ್ವಿ. ಸತ್ಯನಾರಾಯಣ ಸ್ವಾಮಿ ಪ್ರಸಾದದಲ್ಲಿ ಮಾಡ್ತಾರಲ್ಲ ಆ ಥರ ದ್ರಾಕ್ಷಿ, ಗೋಡಂಬಿ ಮತ್ತು ಅನಾನಸ್, ಬಾಳೆಹಣ್ಣು ಎಲ್ಲ ಹಾಕಿ ಅದನ್ನು ಕ್ಯಾರಿಯರ್ ಕೂಡ ಇಟ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸತೀಶ್ ಖುಷಿ ಆಯ್ತು ನನಗೆ. ಇವತ್ತು ಸತೀಶ್ ಪಂಚೆ ಹಾಕ್ಕೊಂಡು ಬಂದಿದ್ದಾರೆ. ಮಳೆ ಇನ್ನೂ ಹನಿತಾನೇ ಇತ್ತು. ಅರ್ಧಂಬರ್ಧ ಮುಕ್ಕಾಲು ಭಾಗ ರಂಗೋಲಿ ಎಲ್ಲ ಹೊರಟೋಗಿದೆ. ನಾನು 2 ಗಂಟೆಗೆ ರಂಗೋಲಿ ಹಾಕಿದೆ ಕಷ್ಟಪಟ್ಟು. ಸೊ ನಾನು ಹಂಗೆ ಹೇಳ್ಕೊಂಡೇ ಇದ್ದೆ. ಗೋಡೌನಲ್ಲಿ ಕೆಲಸ ಕೂಡ ಇತ್ತು. ಸತೀಶ್ ಅರ್ಜೆಂಟ್ ಮಾಡ್ತಿದ್ರು, ಟೈಮ್ ಇಲ್ಲ, ಬಾ ಹೋಗೋಣ ಅಂತ. ಸೊ ಆಯಿತು ನಡಿಯಪ್ಪ, ದೇವಸ್ಥಾನಕ್ಕಾದರೂ ನೆಮ್ಮದಿಯಿಂದ ಹೋಗಿ ಬರೋಣ ಅಂತ. ಗೈಸ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಯಾರ ವಿಷಯಕ್ಕೂ ಹೋಗಲ್ಲ ಗೈಸ್. ನಂಬ್ತಿರೋ ಬಿಡ್ತಿರೋ ಪ್ರತಿ ಬೆಳಗ್ಗೆಯಿಂದ ಸಂಜೆ ತನಕ ಏನೇನಾಗುತ್ತೆ ಪ್ರತಿಯೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬಟ್ ನನ್ನ ವಿಷಯಕ್ಕೆ ಬಂದರೆ ನಾನು ಯಾರನ್ನೂ ಬಿಡೋದು ಇಲ್ಲ. ಯಾರ ಕೈಲಿ ಅನ್ನಿಸ್ಕೊಳ್ಳೋಕ್ಕೆ ಯಾರಪ್ಪನ ಮನೆಯದು ನಾನು ತಿಂತಾ ಇಲ್ಲ. ಸ್ವಲ್ಪ ಜನ ಹೇಳ್ತಾರೆ ನಿಮ್ಮದು ಬಾಯಿ ಜೋರು ಇರ್ಬೋದು, ಅದಕ್ಕೆ ನಿಮಗೆ ಅಕ್ಕಪಕ್ಕ ಹಿಂಗೆ ಅಂತ. ನಂಬ್ತಿರೋ ಬಿಡ್ತಿರೋ, ನಾನು ಸುಳ್ಳು ಹೇಳಿದ್ರು ನಂಬ್ಕೋತೀರಾ, ನಿಜ ಹೇಳಿದ್ರು ನಂಬ್ಕೋತೀರಾ. ನನ್ನ ಮನೆಯಿಂದ ಈಚೆಗೆ ಬರಲ್ಲ. ಅವ್ರುಗಳಿಗೆಲ್ಲ ನನ್ನ ಕಂಡ್ರೆ ಏನು ಉಷ್ಣ ಗೊತ್ತಿಲ್ಲ ನನಗೆ. ಈ ಮಳೆ ಮಾತ್ರ ನಿಲ್ಲೋ ಹಾಗೆ ಕಾಣಿಸ್ತಾನೆ ಇರಲಿಲ್ಲ ಇವತ್ತೆಲ್ಲ. ತುಂಬ ಮಳೆ ಸೋನೆ ಮಳೆ. ಬಟ್ ಈ ರೀತಿ ಜಿಡಿ ಮಳೆ ಹಿಡ್ಕೊಳ್ಳುತ್ತೆ ಇವತ್ತು ಅಂತ ನಾನಂತಲ್ಲ, ಬೇರೆ ಯಾರೇ ಆದರೂ ಅಷ್ಟೇ ಊಹಿಸ್ಕೊಳ್ಳೋಕ್ಕೂ ಅದು ಅಸಾಧ್ಯ ಅನ್ಬೋದು. ಸೊ ದೇವಸ್ಥಾನಕ್ಕೆ ಬಂದ್ವಿ. ನಾನು ಏನೇನು ತಂದಿದ್ದೆ, ಎಲೆ ಅಡಿಕೆ, ಕಾಣಿಕೆ, ಹಣ್ಣು, ಹಾರ ಎಲ್ಲನೂ ಇಟ್ಟು ದೇವರಿಗೆ ಪೂಜೆ ಕೊಡೋಣ ಅಂತ. ಜೊತೆಗೆ ಪ್ರಸಾದ ತಂದಿದ್ದಂಥ ಕ್ಯಾರಿಯರು, ಆಮೇಲೆ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ ಅಲ್ವಾ, ಎಳ್ನೀರು ತಂದಿದ್ದೆ. ಸೊ ಎಲ್ಲನೂ ದೇವರಿಗೆ ಕೊಡ್ತಾಯಿದ್ದೆ. ಹಕ್ಕಿಗೆ ಬೆಲ್ಲದ ದೀಪ, ಬೆಲ್ಲದ ಆರತಿ ಕೂಡ ಮಾಡ್ತೀನಿ. 5 ಅಚ್ಚು ಬೆಲ್ಲ ಮತ್ತು ದಪ್ಪು ದೀಪ, ಕಾರ್ತಿಕ ದೀಪ, 365 ಬತ್ತಿ ಇರೋಂಥ ದೀಪ, ಈ ಥರದ್ದೆಲ್ಲ ನಾನು ಅಂಟಿಸ್ತಾ ಇರ್ತೀನಿ. ಇದು ಹಬ್ಬದ್ದು ಸೇರಿಕೊಂಡ್ರೆ 5 ಕಾರ್ತಿಕ್ ಮಾಸ ಕಾರ್ತಿಕ್ ದೀಪಗಳನ್ನ ಅಂಟಿಸ್ತೀನಿ. ಸೊ ಹಾಗಾಗಿ ಪ್ರತಿಯೊಂದು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ನಾನೆಲ್ಲ ಮನೆಯಿಂದನೇ ತಂದುಬಿಟ್ಟಿದ್ದೆ. ನೀವೇ ನೋಡಿದ್ರೆ ಈ ಪೂಜೆ ಸಾಮಾನು ಏನೇನು ಬೇಕು ನೈಟ್ ಹೋಗಿ 9 ಗಂಟೆಲಿ ತಂದಿದ್ದೆ ನಾನು ಅಂಗಡಿಯಿಂದ. ತುಪ್ಪದ ಬತ್ತಿ ಎಲ್ಲ ಹಾಕಿ, ಎಣ್ಣೆ ಎಲ್ಲ ಬಿಟ್ಟು, ಹೂ ಎಲ್ಲ ಇಟ್ಟು, ಅರಿಶಿನ ಕುಂಕುಮ ಎಲ್ಲ ಹಾಕಿ ಮಾಡಿಕೊಂಡು, ಜನ ಮೆಚ್ಕೊಳ್ಳೋಂಥ ಕೆಲಸ ಮಾಡಬೇಡಿ. ನಾನು ಹೇಳೋದು, ಭಗವಂತ ಮೆಚ್ಕೊಳ್ಳೋಂಥ ಕೆಲಸ ಮಾಡಿ. ಜನ ಹೆಂಗೆ ಇದ್ದರೂ ಮಾತಾಡ್ತಾರೆ. ಅವ್ರಿಗೇನು, ಇವಳಿಗೇನಪ್ಪ ಕಮ್ಮಿ, ಮೆರೀತಾಳೆ ಅಂತಾರೆ. ನನಗನ್ನೋದನ್ನ ಹೇಳ್ತಾ ಇದ್ದೀನಿ. ಬಟ್ ನಾನು ಕಷ್ಟಪಡೋದನ್ನು ಅವರು 1 ವಾರ ಆದರೂ ಮಾಡಲ್ಲ. ನಾನು 1 ದಿನ ಮಾಡೋದನ್ನು ಅವ್ರುಗಳು 1 ವಾರ ಆದರೂ ಮಾಡಲ್ಲ. 2 ಗಂಟೆ ರಾತ್ರಿ, 3 ಗಂಟೆ ರಾತ್ರಿ ಅನ್ನೋ ಥರ ಗಾಣಿತ್ತು ಥರ ನನ್ನ ಮನೆಗೆ ನಾನು ದುಡಿತೀನಿ. ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಅಷ್ಟೇ. ಯಾಕಂದರೆ ಶತ್ರುಗಳು ತುಂಬಾ ಜಾಸ್ತಿ ಆಗ್ತಾ ಇದ್ದಾರೆ ಈ ನಡುವೆ. ಇದ್ದಾಳಲ್ಲ, ಹಂಗಿದ್ದಾಳಲ್ಲ, ಬೀದಿಗೆ ತರಬೇಕಲ್ಲ, ರೋಡಿಗೆ ತರಬೇಕಲ್ಲ,
ಅಂತಾನೆ ಕಾಯ್ತಾ ಇದ್ದಾರೆ. ನಾನು ಜಾರು ಬೀಳೋದನ್ನು ನೋಡೋಕ್ಕೆ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಜನ ನೆಚ್ಕೊಳ್ಳೋಂಥ ಕೆಲಸ ಮಾಡಬೇಡಿ, ಭಗವಂತ ಮೆಚ್ಕೊಳ್ಳೋಂಥ ಕೆಲಸ ಮಾಡಿ. ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗಿಡೋಣ ಅಂತ ದೇವ್ರ ಮುಂದೆ ತೊಗೊಂಬಂದು ಇಡ್ತಾ ಇದ್ದೀನಿ. ಇದು ಭೋಗನಾಥೇಶ್ವರ ದೇವಸ್ಥಾನ, ರಿಂಗ್ ರೋಡಲ್ಲಿರುವಂಥ ದೇವಸ್ಥಾನ. ಶಂಭುಲಿಂಗೇಶ್ವರ ದೇವಸ್ಥಾನ, ಭೋಗನಾಥೇಶ್ವರ ದೇವಸ್ಥಾನ ಸೀಮಿತ ನಮ್ಮ ಮನೆ ದೇವ್ರ ಸಮಾನನೇ ಬರುತ್ತೆ. ಸೊ ನಾನು ನಂಬಿರೋದು ನಮ್ಮಪ್ಪನ್ನ ಅರ್ಚನೆ ಮಾಡಿಸ್ಕೊಂಡು ನಾನು ತಂದಿರೋ ಹೂವನ್ನ ದೇವ್ರಿಗೆ ಹಾಕಿದ್ರಲ್ಲ ಅಷ್ಟೇ ಸಾಕು. ನನ್ನನ್ನು ದೇವ್ರ ಪಾದದ ಹತ್ರನೇ ಇಟ್ಟರು ಅನ್ನೋ ಥರ ಫೀಲ್ ಆಯಿತು ನನಗೆ. ಇಷ್ಟೇ ಬೇಕಾಗಿರೋದು ಒಂದು ಹೆಣ್ಣು ಜನ್ಮಕ್ಕೆ, ಇನ್ನೇನು ಬೇಕು ಅಲ್ವಾ? ಆರೋಗ್ಯ, ಆಯಸ್ಸು, ನೆಮ್ಮದಿ ಇಂತಿಷ್ಟೇ ಕೊಡು ಭಗವಂತ ಅಂತ ಕೇಳಿಕೊಂಡು ಫಸ್ಟು ನಾನು ಪುರೋಹಿತರ ಕೈಲಿ ನಾನು ಮಾಡಿರೋಂಥ ಆರತಿನ ಬೆಳಗಿಸಿ ತುಂಬ ಖುಷಿ ಆಯಿತು. ಸೊ ದೇವಸ್ಥಾನದ ಪ್ರದಕ್ಷಿಣೆ ಎಲ್ಲ ಹೋಗಬೇಕಾಗಿತ್ತು. ಪ್ರದಕ್ಷಿಣೆ ಹಾಕಿ ನಂದಿ ಹತ್ರ ಎಲ್ಲ ಕೂತ್ಕೊಂಡು ನಮಸ್ಕಾರ ಹಾಕಿ ತಂದಿದಂಥ ಪ್ರಸಾದನ ವಿಕ್ಕಿ ಎಲ್ರಿಗೂ ಕೊಡ್ತಾ ಇದ್ದ. ಸೊ ಖುಷಿ ಆಯಿತು. ಇಷ್ಟೇ ಜೀವನ ಗೈಸ್, ಇರೋ ತನಕ ನೆಮ್ಮದಿಯಾಗಿ ಖುಷಿಯಾಗಿರಬೇಕು. ಅಲ್ಲೇ ಪಕ್ಕದಲ್ಲೇ ಸಪ್ತಮಾತೃಕ ಅಮ್ಮಂದು ಗುಡಿ ಕಟ್ತಾ ಇದ್ದಾರೆ, ಹೊಸಾದು ದೇವಸ್ಥಾನ ಕಟ್ತಾ ಇದ್ದಾರೆ. ಕೈಲಾದಷ್ಟು ಸೇವೆ ನಾವು ಮಾಡಿದ್ದೀವಿ. ಸೊ ತುಂಬ ಖುಷಿ ಆಗುತ್ತೆ. ಪ್ರದಕ್ಷಿಣೆ ಕೂಡ ಹೋಗ್ಬಿಟ್ಟು ಸ್ವಲ್ಪ ಪುರೋಹಿತರಿಗೆ ಕಾಣಿಕೆ ಎಲ್ಲ ಕೊಟ್ಟು ನಮಸ್ಕಾರ ಮಾಡ್ಕೋತೀನಿ. ನಾ ಪ್ರತಿ ಸಲಿನೂ ಹಂಗೇ. ಬಟ್ ಮಳೆದೇ ಒಂದು ಬೇಜಾರಾಯಿತು. ನಿಮ್ಮ ಕಡೆನೂ ಹೀಗೆ ಮಳೆ ಆಯಿತಾ ಹಬ್ಬ ದಿನ? ನೀವು ಹಬ್ಬ ಪೂಜೆ ಎಲ್ಲ ಹೇಗೆ ಮಾಡಿದ್ರಿ ಕಮೆಂಟ್ ಮಾಡಿ. ಸೊ ಚಾರು ಕ್ಯಾಮ್ರಾಮನ್ ವಿಡಿಯೋ ಮಾಡ್ತಾಯಿದ್ಲು, ನಾವೆಲ್ಲರೂ ಹಾಕೊಟ್ಟಿಯ ಪ್ರಸಾದ ಕ್ಯಾರಿಯರ್ ಎತ್ಕೊ. ನೀನು ಇಸ್ಕೊಂಡ್ಯಾ? ನೀವು ಇಸ್ಕೊಂಡ್ರಾ? ಹಾಂ, ನನಗೂ ಪ್ರಸಾದ ಕೊಟ್ಟರು, ಮನೆಗೂ ಒಂಚೂರು ಪ್ರಸಾದ ಹಾಕ್ಕೊಟ್ರು. ತುಂಬ ಖುಷಿ ಆಯಿತು. ಸೊ ಪುರೋಹಿತರಿಗೆಲ್ಲ ಕಾಣಿಕೆ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಂಡೆ. ನನ್ನ ಕೈಲಾದ ಸೇವೆನ ದೇವಸ್ಥಾನಕ್ಕೆ ಪ್ರತಿ ಸಲ ಮಾಡ್ತಾ ಇರ್ತೀನಿ. ಅಲ್ಲಿಂದ ಮಲೆ ಮಹದೇಶ್ವರ ಟೆಂಪಲ್ಗೆ ಬಂದೆ. ತುಂಬ ಚೆನ್ನಾಗಿ ಮಾಡಿದರು. ನಾನು ಅಮಾವಾಸ್ಯೆ ದಿನವೇ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಾವು ದೇವಸ್ಥಾನಕ್ಕೆ ಹೋಗಿದ್ದರಿಂದ ನಾವು ಬುಧವಾರ ಹಬ್ಬದ ದಿನ ಬಂದಂಥದ್ದು. ತುಂಬ ಖುಷಿ ಆಯಿತು. ಅಲ್ಲೆಲ್ಲ ಮುಗಿಸ್ಕೊಂಡು ಸೊ ಇವಾಗ ನೋಡಿ ನನ್ನ ಹಣೆ ತುಂಬ ನಿಮಗೆ ಗಂಧ ಕುಂಕುಮ ನಾಮ ಈ ಥರದ್ದೇ ಕಾಣಿಸುತ್ತೆ, ಬೇರೇನೂ ಕಾಣಿಸಲ್ಲ. ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಸತೀಶ್ ಆಲ್ರೆಡಿ ಮನೆಗೆ ಬಂದು ಪಂಚೆ ಎಲ್ಲ ಬಿಚ್ಚಾಕಿ ಅವರ ಅಡುಗೆದು ಪಂಚೆ ಹಾಕ್ಕೊಂಡು ಆಲ್ರೆಡಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇಷ್ಟು ಕಷ್ಟಪಡ್ತಾರೆ ಗೈಸ್ ಇವರು. ಸೊ ಗೈಸ್ ದೇವಸ್ಥಾನದಿಂದ ಬಂದ್ವಿ, ತುಂಬ ಖುಷಿ ಆಯಿತು. ಸೊ ಪೂಜೆ ಎಲ್ಲ ಆಯಿತು, ಪೂಜೆ ಸಾಮಾನು ಪ್ರಸಾದ ಏನೋ ಕರಿತೈತ್ರಿ ಸತೀಶ್, ಕೆಳಗಡೆ ಕೆಲಸ ಇದೆ. ಸೊ ಬನ್ನಿ ಹೋಗೋಣ, ಕೆಳಗಡೆ ಕೆಲಸ ಮಾಡೋಣ. ಕೆಲಸ ಹಾಂ ಏನ ಅದಕ್ಕೆ ಯಾಕಂಗೆ ಕಿರ್ಚುತ್ತೈತಲ್ಲ, ಇಲ್ಲಿ ತನಕ ಕೇಳಿಸ್ತಾ ಹೋಗು ತಗೊಂಡೋಗ್ಕೊಡು. ಯಾರು ನೀನೇನು ಮಾಡ್ತೀಯಾ? ನಾನು ತೊಗೊಂಡೋಗಿ ಕೊಡ್ತೀನಿ. ಟಿ ವಿ ಆಮೇಲೆ ನೋಡ್ದೆ ಹೋಗು, ಕೊಟ್ಬಿಟ್ಟ. ಬನ್ನಿ ಗೈಸ್ ಪ್ರಸಾದ ತಿನ್ನೋಣ. ಹಾಲು ಕುಡ್ದಾಯ್ತಾ? ಬೆಳಗ್ಗೆಯಿಂದ ಒಂದು ಲೋಟ ಹಾಲು ಕುಡ್ದಿಲ್ಲ ನಾನು, ಗೊತ್ತಾ? ಅಡುಗೆ ಏನು ಮಾಡೋದು ಗೊತ್ತಿಲ್ಲ, ಫುಲ್ ಟಯರ್ಡ್ ಆಗಿದೆ. ಧರ್ಮಸ್ಥಳದಿಂದ ಬಂದು 5 ನಿಮಿಷನೂ ನಾನು ರೆಸ್ಟ್ ಮಾಡಿಲ್ಲ, ಎಷ್ಟು ಕೆಲಸ ಮಾಡಿದ್ದೀನಿ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಫಸ್ಟ್ ಪೂಜೆ ಸಾಮಾನು ಎಲ್ಲ ಎತ್ತಿಡ್ತೀನಿ. ಏನು ಬ್ರೇಕ್ಫಾಸ್ಟು ಹಬ್ಬಕ್ಕೆ ನೀವೆಲ್ಲ ಏನು ಪ್ರಿಪೇರ್ ಮಾಡಿದ್ದೀರಾ? ಈ ಟ್ರೈಪಾಡ್ ಇಟ್ಕೊಂಡ್ರೆ ಆರಾಮ್ಸೆ ಕೆಲಸ ಮಾಡ್ಬೋದು, ಮಾತಾಡ್ಬೋದು. ಈ ಟ್ರೈಪಾಡ್ ಇಟ್ಕೊಳ್ಳೋದಿದ್ರೆ ಹೀಗೆ ಗಜಿ ಬಿಜಿ ಹಾಂ ಏನಂತೆ ಏನೋ ಕರೀತಾ ಇದ್ದಾರೆ, ಯಾಕಂಗೆ ಕಿರ್ಚುತ್ತಾ ಇದೆಯಾ? ಸೊ ಸ್ಟೇಟ್ಯೂನ್. ಯಾವಾಗ ಯಾರು ಹೆಂಗೆ ಚೇಂಜ್ ಆಗ್ತಾರೆ ಅಂತ ಯಾರಿಗೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಲೈಫ್ ಇಸ್ ಶಾರ್ಟ್, ಮೇಕ್ ಇಸ್ ಸ್ವೀಟ್. ಸುಮಾರು ಸಲ ಹೇಳ್ತಾ ಇರ್ತೀನಿ. ಸೊ ಈಗ ಗುರುಮಲಪ್ಪ ಕೂಡ ಬಂದಿದ್ದಾರೆ. ಅವ್ರು ಮಾಡೋ ಕೆಲಸ ಈ ನಡುವೆ ನಂಗೆ ಒಂಚೂರು ಇಷ್ಟ ಅಂತ ನನಗೆ ಗೊತ್ತಾ. ಕೊಟ್ಟೆ ಪಪ್ಪಾಯ ತೊಗೊಂಡೋಗಿ ಕೊಟ್ಟೆ, ಕಡಲೆಕಾಯಿ ತೊಗೊಂಡೋಗಿ ಕೊಟ್ಟೆ ಅಂತ ಉರ್ಸುತ್ತಾ ಟಮಟೆ ಹೊಡ್ಕೊಂಡು ಎಲ್ರಿಗೂ ಫೋನ್ ಮಾಡಿ ಹೇಳ್ಕೊಂಡು ಬರೋದು ಬೇಡ, ನೀವು ತಂದು ಕೊಡೋದು ಬೇಡ. ನಮ್ಮ ಮನೆಗೆ ನಾವು ಕಡಲೆಕಾಯಿ ಗತಿ ಇಲ್ಲದೆ ನಿಂತಿದ್ದೀವ, ಪಪ್ಪಾಯ ಗತಿ ಇಲ್ಲದೆ ನಿಂತಿದ್ದೀವ.
ಅವೆಲ್ಲ ಮಾಮೂಲಿ ಅಂತದ ಹೆಂಗೆ ಅಂದ್ಬಿಡ್ತೀರಾ ನೀವು? ನಮಗೆ ತಂದು ಕೊಡಬೇಡಿ, ನೀವು ಊರು ಸುತ್ತ ಟಮಟೆ ಹೊಡ್ಕೊಂಡು ಸಾರ್ಕೊಂಡು ಬರಬೇಡಿ ಅಂದಲ್ಲ. ತಂದು ಕೊಟ್ರದು ನೀವೇ ತೊಗೊಂಡೋಗಿ ನಿಮ್ಮ ಮನೇಲೆ ಕುತ್ಕೊಂಡು ಆರಾಮ್ಸೆ ತಿನ್ನಿ. ಈಗ ಅಷ್ಟು ಕಿರ್ಚ್ಬಿಟ್ರೆ ಬಂದ್ಬಿಡ್ತಾರ ಅಂತ ಅವರು ಟಿ ವಿ ಆನ್ ಮಾಡ್ಕೊಂಡು ಸೌಂಡ್ ಕೊಟ್ಕೊಂಡು ಕೂತವ್ರು ಅವ್ರಿಬ್ರು. ಏನಕ್ಕೆ ಸೇರಿಸಿದ್ಯಾ ನೀನು ಗೋಡನೊಳಗೆ? ಗೋಡನೊಳಗೆ ಯಾಕೆ ಸೇರಿಸಿದ್ಯಾ? ಲೋಕ ಸಂಚಾರಿ ಕತೆ ಬಿಟ್ಬಿಡು. ಇಲ್ಲೊಂಥರ ಫಿಟ್ಟಿಂಗು ಅಲ್ಲೊಂಥರ ಫಿಟ್ಟಿಂಗು ಯಾಕೆ ಸೇರಿಸ್ತೀಯ ನೀನು ತಿರ್ಗ ಗೋಡನೊಳಗೆ? ಆ 1000 ಪ್ರಶ್ನೆ ಬಿಡು. ಫಿಟ್ಟಿಂಗ್ಗಳು ತಲೆಗಳು ಹೋಯ್ತವಲ್ಲ, ಫಿಟ್ಟಿಂಗ್ಗಳು ಇಟ್ಟಿ ನನ್ನ ತಂದೆ ಒಂದು ಕೈ ಹೆಚ್ಚು, ಗುರುಮಲಪ್ಪ ಒಂದು ಕೈ ಕಮ್ಮಿ ಅಂತ ನಾನು ಯಾವತ್ತೂ ಟ್ರೇಟ್ ಮಾಡಿರಲಿಲ್ಲ. ಸೊ ನಾನು ಹೇಳದೇ ಇರೋದನ್ನು, ಸತೀಶ್ ಮಾತಾಡದೇ ಇರೋ ವಿಷಯನ ಅವ್ರು ಹಂಗಂತ ಮಾತಾಡಿದ್ರು, ಇವ್ರು ಹಿಂಗಂತ ಮಾತಾಡಿದ್ರು ಅಂತ ನಮ್ಗೆ ಆಗದೆ ಇದ್ದವ್ರಿಗೆ, ಸೋ ಕಾಲ್ಡ್ ನಮ್ಮ ರಿಲೇಟಿವ್ಗೆ ಅಂತಲೇ ಅಂದ್ಕೊಳ್ಳಿ. ಸೊ ಹೋಗಿ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂದ್ಕೊಂಡು ಅವ್ರು ಏನು ಮಾತಾಡಿದ್ದಾರೆ, ನನ್ನ ಹತ್ರ ವಿಡಿಯೋ ಇದೆ, ಅವ್ರು ಮಾತಾಡಿರೋಂಥ ಮಾತು ಆಡಿಯೋ ವಿಡಿಯೋ ಎಲ್ಲ ಇದೆ. ಬಟ್ ನಾನು ಅವ್ರ ಹತ್ರ ವಾದಕ್ಕೆ ನಿಂತ್ಕೊಳ್ಳಲ್ಲ. ಯಾಕಂದರೆ ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ನಮ್ಮ ಮುಖಕ್ಕೆ ಹಾರುತ್ತೆ. ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಸುಮಾರು ಸಲ. ಸೊ ದುಷ್ಟ್ರನ್ನ ಕಂಡ್ರೆ ದೂರ ಇರು ಅಂತ ಗಾದೆನೇ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸತೀಶ್ಗೆ, ಬೇಡ, ಯಾರ ಸವಾಸನೂ ಬೇಡ. ನಾವು ಕಷ್ಟಪಡ್ತೀವಿ, ನಾವು ದುಡಿತೀವಿ, ಯಾರಪ್ಪನ ಮನೆ ದುಡ್ಡಿಗೂ ಹೋಗಲ್ಲ, ಯಾರ ಮನೆ ಬಾಗಿಲಿಗೂ ಹೋಗಲ್ಲ. ಈವನ್ ನನ್ನ ಮನೆದೇ ಕೊಟ್ಟು ಬಿಟ್ಬಿಟ್ಟಿದ್ದೀವಿ ನಮ್ಮ ಋಣದಲ್ಲಿ ಹಿರಿ ಅಂತ. ಅಂಥದ್ರಲ್ಲಿ ಇವ್ರುಗಳು ಒಂದಿನದ ಆಸೆಗೋಸ್ಕರ ನಮ್ಮನ್ನು ದುಷ್ಮನ್ ಮಾಡಿಕೊಂಡ್ರೆ ಅವ್ರಿಗೇನು ಸಿಗುತ್ತೆ? ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ನಾನು ಸತೀಶ್ಗೆ ಎಷ್ಟು ಹೇಳಿದ್ರು ಸತೀಶ್ ನನ್ನ ಮಾತು ಕೇಳ್ತಾನೇ ಇಲ್ಲ. ಸೊ ಅವರಾಗಿದ್ದವ್ರು ಬಂದಿದ್ದಾರೆ ಬಿಡು ಅಂತಾರೆ. ಬಟ್ ನನಗೆ ಹಂಗಿರೋಕ್ಕಾಗಲ್ಲ ಗೈಸ್. ಇದ್ದದನ್ನು ಇದ್ದಾಗೆ ನೇರವಾಗಿ ಮಾತಾಡೋರಿಗೆ ದುಶ್ಮನ್ಗಳು ಜಾಸ್ತಿ. ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ ನಿಮಗೆ. ನಮ್ಮ ಅಪ್ಪಾಜಿ ಅಂತಲೇ ಸುಮಾರು ಸಲ ನಾ ಕರಿತೀನಿ, ಹೇಳಿದ್ದೀನಿ ಕೂಡ. ಅಂಥದ್ರಲ್ಲಿ ಇವರು ಇದು ನಮಗೇ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡಿದಾಗ ಬೇಜಾರಾಗದೆ ಇರುತ್ತಾ ನೀವೇ ಹೇಳಿ? ನಾನು ಇನ್ನೂ ತಿಂಡಿನೂ ತಿಂದಿರಲಿಲ್ಲ, ಕೆಲಸಗಳನ್ನ ಮಾಡ್ತಾಯಿದ್ದೆ, ತುಂಬ ಕೆಲಸ ಇತ್ತು. ಬೇಳೆ ಹೋಳಿಗೆ ಅಕ್ಕಿ ರೊಟ್ಟಿ ಎಲ್ಲನೂ ಇತ್ತು. ಸತೀಶು ಬಾಯಿಲಿ ಅದು ಮಾಡು ಇದು ಮಾಡು ಅಂತ ಹೇಳ್ತಾಯಿದ್ರು. ನನ್ನ ಕೈಲಾದಂಥದ್ದನ್ನು ನಾನು ನನ್ನ ಮನೇಲೂ ಮಾಡ್ತೀನಿ, ನನ್ನ ಗೋಡೌನಲ್ಲೂ ನಾನು ಮಾಡ್ತೀನಿ. ನಾನು ಯಾರನ್ನು ನಂಬ್ಕೊಂಡು ಜೀವನ ಮಾಡ್ತಾಯಿಲ್ಲ. ನಾನು ನಂಬಿರೋದು ಭಗವಂತನ, ನಾನು ಕಲ್ತಿರೋ ವಿದ್ಯಾನ. ಸೊ ನನಗಿಂತ ಹೆಚ್ಚು ಶ್ರಮಜೀವಿ ಸತೀಶ್. ಅವರು ಕೂಡ ಬೆಳಗ್ಗೆಯಿಂದ ಒಂದು ಲೋಟ ಕಾಫಿನೂ ಕುಡ್ದಿಲ್ಲ, ನೀರು ಕುಡ್ದಿಲ್ಲ. ಇಬ್ಬರು ಒಪ್ಪತ್ತ ಥರ ಆಯಿತು ಇಬ್ರಿಗೂ. ಇಷ್ಟು ಕಷ್ಟಪಡ್ತೀವಿ, ಒಬ್ರು ಹೆಚ್ಚು ಒಬ್ರು ಕಮ್ಮಿ ಅಲ್ಲ. ನಾನು ಒಂದು ಗಂಡಸು ದುಡಿಯೋಕ್ಕಿಂತ ಹೆಚ್ಚಾಗಿ ನಾನು ದುಡಿತೀನಿ. ಇಷ್ಟು ಕಷ್ಟಪಡ್ತೀವಿ ನೋಡಿ. ಬೆವ್ರನ್ನ ರಕ್ತ ಥರ ಸುರಿಸಿ ನಾನು ಕಷ್ಟಪಡ್ತೀನಿ ಅನ್ನೋದು ತುಂಬ ಈಸಿ. ಬಟ್ ಪ್ರತಿದಿನ 2 ಗಂಟೆ 3 ಗಂಟೆ ರಾತ್ರಿಗೆ ಎದ್ದು ಮಾಡ್ತೀವಲ್ಲ ಕೆಲಸ, ಅದು ತುಂಬಾ ಕಷ್ಟ. ಅಂದಷ್ಟು ಆಡ್ದಷ್ಟು ಈಸಿ ಯಾವುದೂ ಸಿಕ್ಕೋದಿಲ್ಲ. ಬೆವರು ಶೆಕೆಯಲ್ಲಿ ಬೆಂದವ್ರಿಗೇ ಗೊತ್ತಿರುತ್ತೆ ಅದ್ರ ಕಷ್ಟ. ಸೀರೆ ಹಾಕ್ಕೊಂಡು ತುಂಬ ಶೆಕೆ ಬಂತು. ಸ್ವಲ್ಪ ಸೀರೆ ಎಲ್ಲ ಚೇಂಜ್ ಮಾಡೋಣ ಅಂತ ಮೇಲೆ ಬರ್ತಾಯಿದ್ದೀನಿ. ಯಾಕಂದರೆ ಎಲ್ಲ ಕಡೆ ಬೆವರು ಕಿತ್ಕೊಂಡು ಹರ್ಕೊಂಡು ಹೋಗ್ತಾ ಇತ್ತು ನನಗೆ. ಫಸ್ಟ್ ಎಷ್ಟೊತ್ತಿಗಪ್ಪ ಸೀರೆ ಚೇಂಜ್ ಮಾಡ್ತೀನಿ ಅನ್ನೋ ಥರ ಸೀರೆ ಎಲ್ಲ ಚೇಂಜ್ ಮಾಡಿ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಒಂಚೂರು ಬಿಸಿನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಇವಾಗೇನು ತಿಂಡಿನೂ ತಿಂದಿಲ್ಲ, ಕಾಫಿ ಟೀನೂ ಕುಡ್ದಿಲ್ಲ, ಒಟ್ಟಿಗೆ ಊಟ ಮಾಡೋಣ ಅಂತ. ಹಬ್ಬದ ಅಡುಗೆ ಮಾಡೋಕ್ಕೂ ನಂಗೆ ಟೈಮ್ ಇರಲಿಲ್ಲ. ಸತೀಶ್ ಹೇಳಿದ್ರು, ಬಾ ಇಲ್ಲೇ ಒಟ್ಟಿಗೆ ಎಲ್ಲ ಕೆಲಸ ಮಾಡು, ಇಲ್ಲೇ ಅಡುಗೆ ಇದೆ, ಇದನ್ನೇ ತಿಂದ್ರಾಯ್ತು ಅಂತ ಹೇಳಿದ್ರು. ಸೊ ಹಾಗಾಗಿ ಮನೇಲಿ ಈ ಸಲ ದೀಪಾವಳಿ ಹಬ್ಬಕ್ಕೆ ಅಂತ ಏನೂ ಸ್ಪೆಷಲ್ ಮಾಡಲಿಲ್ಲ. ನನಗೆ ಒಂದ್ಸಲ ಅನಿಸ್ತಾಯಿತ್ತು ಬಿಗ್ ಬಾಸ್ ನೋಡಬೇಕು ಅಂತ. ಯಾಕಂದರೆ 3-4 ದಿನದಿಂದ ನಾನು ನೈಟ್ ಟೈಮ್ ನೋಡಲ್ಲ, ರೀಟೆಲಿಕಾಸ್ಟ್ ನೋಡ್ತೀನಿ, ಗಿಲ್ಲಿದು ನೋಡ್ತೀನಿ. ಗಿಲ್ಲಿ ಕಾಮಿಡಿ ನನಗೆ ಇಷ್ಟ ಆಗುತ್ತೆ. ಸೊ ನಿಮಗೆಲ್ಲ ಯಾರು ಫೇವ್ರೇಟು? ಯಾರಾದರೂ ಫೇವ್ರೇಟ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಆಯಿತಾ? ಬಟ್ಟೆ ಚೇಂಜ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಕೆಳಗಡೆ. ಆಲ್ರೆಡಿ ಸತೀಶು ಕೂಗಾಡ್ತಿದ್ದಾರೆ. ಸೊ ಐಟಮ್ಸ್ ಎಲ್ಲ ಸರಿ ಇದೆಯಾ? 2-3 ಕಡೆ ಊಟ ಡಿವೈಡ್ ಆಗಬೇಕು. ಬಾಯ್ಲಿ ಐಟಮ್ ಚೆಕ್ ಮಾಡು, ಬಾಯ್ಲಿ ಗಾಡಿ ಲೋಡ್ ಮಾಡಿಸು ಅಂತ ಹಬ್ಬ ಅಂದ್ಬಿಟ್ಟು 2-3 ಜನ ಹುಡುಗರು ಕೂಡ ಕೈ ಕೊಟ್ಟಿದ್ರು. ಹಾಗಾಗಿ ಎಲ್ಲ ಬರ್ಡನ್ ನನ್ನ ಮೇಲೆ ಬೀಳ್ತು. ಸೊ ಬಂದು ಎಲ್ಲ ಐಟಮ್ ಎಲ್ಲ ಚೆಕ್ ಮಾಡಿ ಡಿವೈಡ್ ಮಾಡಿಸ್ದೆ. ಆಯಿತಾ? ಇನ್ನೂ ಇಲ್ವಾ? ಅಷ್ಟೇನಾ ರೊಟ್ಟಿ? ಜಾಸ್ತಿ
ಮಂತ್ರಿಗೇನು ಕೇಡ್ಗಾಲಕ್ಕೆ ನಾಯಿನ ಮೊಟ್ಟೆ ಇಡ್ತಂತೆ ಹಂಗೆ ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತಂತೆ ಹಂಗೆ ಮನ್ಸರು ಚೇಂಜ್ ಆಗದೆ ಇನ್ನೇನು ಮರ ಚೇಂಜ್ ಆಗಕ್ಕಾಗ್ತಾ ಏನಂತ ಇವಾಗ ಬಂದ್ರು ನಿಮ್ಮ ಮನ್ಸರ ಚೇಂಜ್ ಆಯ್ತಾರೆ ಇನ್ನು ಅದು ಚೇಂಜ್ ಆಗಲ್ವಾ ಅದು ಎತ್ತಿಡು ಟೇಬಲ್ ಕೆಳಗೆ ನೋಡು ಊರಣ ಹೆಂಗೈತೆ ಟೇಬಲ್ ಎತ್ತಿಡಲಿ ಟೇಬಲ್ ಕೆಳಗೆ ಐತೆ ಅಲ್ಲ ಫೈನಲಿ ಊಟ ಎಲ್ಲ ಕಳಿಸಿ 2 ಕಡೆ ಊಟ ಡಿವೈಡ್ ಮಾಡಿ ಕಳಿಸಿ ನನ್ನ ಮಕ್ಕಳಂತೂ ಗುರುಮಲಪ್ಪನ ಸುಳ್ಳು ಹೇಳಬಾರ್ದು ಅವ್ರ ತಾತಂಗಿಂತ ಹೆಚ್ಚಾಗಿ ಹಚ್ಕೊಂಡಿದ್ದಾರೆ ಅವ್ರು ಏನಾದ್ರು ಮಾಡಿರಲಿ ಗೈಸ್ ಸೊ ನಾನು ಅಷ್ಟೇ ಬಾಯಿ ತುಂಬ ಅಪ್ಪಾಜಿ ಅಂತಲೇ ಕರೀತಾ ಇದ್ದೆ ಅವ್ರು ಮಾಡಿರೋದು ಮಾತ್ರ ನನ್ನ ಲೈಫ್ ಟೈಮ್ ಮರೆಯಲ್ಲ ಆ ರೀತಿ ಮಾಡಿದ್ದಾರೆ ನಾನು ಮಾತಾಡದೇ ಇರೋರ ಬಗ್ಗೆ ನಿನ್ನ ಬಗ್ಗೆ ಮಾತಾಡಿದ್ರು ಹಂಗಂದ್ರು ಹಿಂಗಂದ್ರು ಅಂತ ಹೋಗಿ ಸುಳ್ಳೆಲ್ಲ ಹೇಳಿದ್ದಾರೆ ಮಳೆ ಒಂದು 5-10 ನಿಮಿಷ ನಿಂತಿತ್ತು ಕಂಪ್ಲೀಟಾಗಿ ರಂಗೋಲಿ ಬಂದಿದ್ದೀರಾ ಅಂತ ಕಾಣುತ್ತೆ ಅಲ್ಲೇ ನೀವು ಇಲ್ಲಿಗೆ ಮತ್ತು ಓದ್ಕೊಂಡು ಹೋಯ್ತಾ ಇದ್ದೀರಲ್ಲ ನಿಮ್ಮ ಬಾಸ್ತಲ್ಲ ಇದು ನಂದು ಏನಕ್ಕೆ ತೊಗೊಂಡೋಯ್ತೀರಾ ಶ್ವೇತನ ಮನೇಲಿ ಆ ಹುಡ್ಗುಂದದು ಯಾವ ಹಳೆದು ನಿಮ್ದು ಇಲ್ಲ ಇಲ್ಲಿ ನೀವು ಹೋಗ್ಬಿಡಿ ಫಸ್ಟು ಎಲ್ಲೋಗಿದ್ರಿ ಇಲ್ಲಿ ತನಕ ಅಲ್ಲೋಗಿ ಎತ್ಕೋಗ್ಬೇಕು ನೀವು ಏನು ಬೇಕಾದ್ರು ನಿಮಗೆ ಏನೋ ಮಾಡಿ ನೀವು ನಿಮ್ಮ ಹಿಡ್ಕೊಂಡಿರೋರು ಯಾರು ಯಾವ ಥರ ಎಲ್ಲನೂ ಹೊಲ್ಕೊಂಡು ಚೀಲದ ಬಾಯಿ ಕಟ್ಕೊಂಡು ಅಲ್ಲ ಯಾವ ಥರ ಪ್ಯಾಕಪ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ತಿರ್ಗಾ ಅಲ್ಲಿ ಬಿಡ್ತೀರಲ್ಲ ಎಂತ ಕಿತ್ತೋಗಿರೋ ಸಂತೋಷ ಸಂಜೆ ದೀಪ ಹಚ್ಬೇಕಲ್ವಾ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಹಬ್ಬದ ಅಡುಗೆ ಏನೂ ಮಾಡಿಲ್ಲ ಎಲ್ಲ ಕೆಳಗಡೆನೇ ಇದೆ ನಾನೇ ಮಾಡಿದಂಥ ಒಬ್ಬಟ್ಟು ಪಾಯಸ ಪ್ರತಿಯೊಂದು ಇದೆ ಟೀ ಮಾಡಿದ್ದೀನಿ ಗೊತ್ತಲ್ಲ ಗುರುಮಲಪ್ಪ ಚೋಡಿ ಟೀ ಕೊಡ್ತೀರೋ ಇಲ್ವೋ ಅಂದ ಹೋಗಲಿ ಪಾಪ ಅಂತ ಮಾಡಿಕೊಟ್ಟಿದ್ದೆ ಟೀ ಬೇಕಾ ಬೆಳಗ್ಗೆಯಿಂದ ಕಾಫಿನೇ ಕುಡ್ದಿಲ್ಲ ಇವತ್ತು ಅವ್ರದ್ದೇನು ಗೊತ್ತಾ ಗೈಸ್ ಅಲ್ಲಿಂದ ಇಲ್ಲಿ ಹೇಳೋದು ಇಲ್ಲಿಂದ ಅಲ್ಲಿ ಹೇಳೋದು ಈ ಬುದ್ಧಿ ಬಿಟ್ಟರೆ ಎಲ್ಲ ಸರಿ ಇರುತ್ತೆ ನಮ್ಮ ಬೆನ್ನಿಂದ ಚೂರಿ ಹಾಕೋಕ್ಕೆ ಅಂತ ಸ್ವಲ್ಪ ಜನ ಕಾಯ್ಕೊಂಡಿರುವಾಗ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೀನಿ ಅಂಥವ್ರ ಜೊತೆ ಸೇರಿಕೊಂಡು ಇವ್ರೂ ನಮ್ಮ ಮನೇಲಿ ಅನ್ನ ತಿಂದಿದ್ದೀವಿ ಅನ್ನೋ ನಿಯತ್ತು ಇಟ್ಕೊಳ್ದೆ ಈ ರೀತಿ ಎಲ್ಲ ಮಾಡಿದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ನಾನಂತೂ ಸತೀಶ್ಗೆ ಇಷ್ಟಾದರೂ ಮಾತಾಡ್ತೀನಿ ಹಾಯ್ ಅಪ್ಪ ಅಂತೂ ಮನಸ್ಸೇ ಕುಗ್ಗೋಗಿದ್ದಾರೆ ಅಂತಾರಲ್ಲ ಹಂಗಾಗ್ಬಿಟ್ಟಿದ್ದಾರೆ ನಾನೇ ತಿಂದು ನನ್ನ ಮನೆ ದುಡ್ಡು ತಿಂದು ನನ್ನ ಬೆನ್ನ ಹಿಂದೆ ನನಗೆ ಹಿಂಗೆಲ್ಲ ಮಾಡಿದಾರ ಅಂತ ಈ ಥರ ಮಾಡೋದು ಎಷ್ಟು ಸರಿ ನೀವೇ ಹೇಳಿ ಶೆಕೆ ನೋಡಿ ಇಷ್ಟು ಮಳೆ ಈಗಲೂ ಸೋನೆ ಮಳೆ ಬರ್ತಾಯಿದೆ ಬಟ್ ನಾನು ಪೊರ್ಟಿಕೋ ಎಲ್ಲ ಕ್ಲೀನ್ ಮಾಡಿ ಬಂದೆ ಬೆಳಗ್ಗೆ ಹಾಕಿದ ರಂಗೋಲಿ ಕಂಪ್ಲೀಟಾಗಿ ವಾಶ್ ಔಟ್ ಆಗಿದೆ ಮತ್ತು ರಂಗೋಲಿ ಹಾಕಬೇಕು ದೀಪ ಹಚ್ಬೇಕಲ್ವ ಸೊ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಜೊತೆಗೆ ಟೀ ಮಾಡಿದೆ ಟೀ ಕೊಡಿ ಮೇಡಮರೇ ಅಂತ ಇದ್ರು ಗುರುಮಲಪ್ಪ ಅವರು ಬೇಜಾರಾಗುತ್ತೆ ನಿಜ ಬಾಯ್ಬಿಟ್ಟು ಕೇಳಿದಾಗ ಅಯ್ಯೋ ಪಾಪ ಅಂತಲೂ ಅನಿಸತ್ತೆ ಬಟ್ ಅವ್ರು ಮಾಡೋ ಬುದ್ಧಿ ನನಗೊಂಚೂರು ಇಷ್ಟ ಆಗ್ತಾಯಿಲ್ಲ ಈ ನಡುವೆ ದೇವ್ರಿದ್ದಾನೆ ನೋಡ್ಕೋತಾನೆ ಬನ್ನಿ ರೆಡಿ ಮಾಡೋಣ ಬಾ ಇಳಿಸು ಬಾ ನಾ ತರಿಸ್ಕೊಡ್ತೀನಿ ಹಿಂಗೆ ಪಟಾಕಿ ತಾನೇ ಬೇಕು ತರಿಸ್ಕೊಡ್ತೀನಿ ಬಾ ಎಲ್ಲ ಇಳಿಸು ಲೋಡ್ ಮಾಡು ಬಾ ಈ ಕಡೆ ಬಾರೋ ಇಳಿಸು ಎಲ್ಲೋಗಿದ್ದೆ ನೀನು ಒಳ್ಳೆ ಕೆಲಸ ರೀ ನಾನು ಇಳಿಸ್ತೀನಿ ಬಾ ಚೆಲ್ತಾ ಇದೆಯಾ ನೀನು ಎಲ್ಲ ಕಡೆ ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ ನಾನಾದರೂ ಅರ್ಧ ಲೋಟ ಟೀ ಕುಡಿದೆ ಸತೀಶ್ ಅದನ್ನು ಕುಡ್ದಿಲ್ಲ
ಸೊ ಊಟ ಎಲ್ಲ ಕಳಿಸಾದ್ಮೇಲೆ ಮಾರ್ಕೆಟ್ಗೆ ಹೋಗಿದ್ರು. ನಾಳೆಗೆ ಹಬ್ಬದ ದಿನ ಫುಲ್ ಕೆಲಸ ಇದೆ, ನಾಳೆನೂ ಕೆಲಸ ಇದೆ ತರಕಾರಿ ತರೋಕ್ಕೆ ಅಂತ. ಸೊ ನನ್ನ ಮಕ್ಕಳದು ಒಂದೇ ಹೊಳು ಪಪ್ಪ ಪಟಾಕಿ. ಆಲ್ರೆಡಿ ನಾವು ಫ್ಯಾಕ್ಟ್ರಿಯಿಂದ 2 ಬಾಕ್ಸ್ ಪಟಾಕಿ ಶಾರ್ಟ್ಸು, ನನಗೆ ಅಂತ 1 ಬಾಕ್ಸು ಫುಲ್ಲು ಫ್ಲವರ್ ಶಾರ್ಟ್ಸು ಈ ಥರದ್ದೆಲ್ಲ ತರಿಸಿಟ್ಟಿದ್ದಾರೆ ಸತೀಶು. ಬಟ್ ನಾನು ಅವ್ರಿಗೆ ತೋರಿಸಿಲ್ಲ, ಯಾಕಂದರೆ ಮಳೇಲೂ ಕೂಡ ಹೋಗಿ ಎಲ್ಲ ಹಾಳು ಮಾಡ್ತಾರೆ ಅಂತ. ತುಂಬ ಟಯರ್ಡ್ ಆಗಿಬಿಟ್ಟಿದ್ರು. ತರಕಾರಿ ಎಲ್ಲ ಇಳಿಸ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಬಾಯಲ್ಲಿ ಊಟಕ್ಕೆ ಹಾಕ್ಕೊಡು ಅಂದರು. ಬೆಳಗ್ಗೆಯಿಂದ ತಿಂಡಿನೂ ಇಲ್ಲ, ಇವಾಗ ಊಟ. ಸೊ ನಾನು ಒಂದು ಒಬ್ಬಟ್ಟು ತಿಂದೆ. ಹೊಟ್ಟೆ ತುಂಬ ಹಶ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಅವರು ಸ್ವಲ್ಪ ಅನ್ನ ಸಾಂಬಾರು ಪಲ್ಯ ತಿಂತಾಯಿದ್ದಾರೆ, ನಾನು ಒಂದು ಹೋಳಿಗೆಗೆ ತುಪ್ಪ ಸೋರ್ಕೊಂಡು ತಿಂತಾಯಿದ್ದೀನಿ. ನೋಡಿ ಗೈಸ್, ಎಲ್ಲ ಇದೆ ಅಂತೀರಾ, ನಮಗೆ ನಿಜಕ್ಕೂ ಟೈಮೂ ಇಲ್ಲ, ಜೊತೆಗೆ ನೆಮ್ಮದಿನೂ ಇಲ್ಲ. ಕೆಲಸ ಅಂತೀರಾ ಕೆಲಸ ಎಷ್ಟಿರುತ್ತೋ ಅಷ್ಟೇ ಖರ್ಚು ಇರುತ್ತೆ. ಬೆಳಗ್ಗೆಯಿಂದ ಒಂದು ಹೊತ್ತು ಅನ್ನ ತಿನ್ನೋಕ್ಕೂ ನಮಗೆ ಪುರ್ಸೊತ್ತಿಲ್ಲ. ನೀವೇ ನೋಡಿದ್ರಿ, ಲಾಸ್ಟಿಗೆ 4 ಗಂಟೆ ಹೊಟ್ಟೆ ಹಸಿವು ತಡ್ಕೊಳಕ್ಕಾಗಲಿಲ್ಲ, ಚೂರ ಅನ್ನ ಮೊಸರು ತಿಂತಾಯಿದ್ದೀನಿ. ಕಾಫಿ ಮಾಡೋದು ತುಂಬ ಮಳೆ. ಕಾಫಿ ಮಾಡಿ ಅವ್ರಿಗೆ ಅರ್ಧ ಕಪ್ ಕಾಫಿ ಕೊಟ್ಟು ನಾನು ಅರ್ಧ ಕಪ್ ಕಾಫಿ ಕುಡಿತಾಯಿದ್ದೀನಿ. ಇದು ನಮ್ಮ ಜೀವನ. ಏನಿದ್ರೆ ಏನು ಬಂತು, ಜೀವನದಲ್ಲಿ ನೆಮ್ಮದಿಯಾಗಿರಬೇಕು. ಏನಂತೀರಾ? ನೋಡ್ತಾ ಸಂಜೆ ಆಗೇ ಹೋಯ್ತು. ತಲೆ ಎಲ್ಲ ಬಾಚ್ಕೊಂಡು ಕೈಕಾಲು ಮುಖ ತೊಳ್ಕೊಂಡೆ, ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ. ಸಿಂಪಲ್ ಸ್ಯಾರಿ ಇದು ನೋಡಿದ್ದೀರಾ ಆಲ್ರೆಡಿ, ಗೌರಿ ಹಬ್ಬದಲ್ಲಿ ಹಾಕ್ಕೊಂಡಿದ್ದೆ ಒಂದೇ ದಿವಸ. ಆ ಸ್ಯಾರಿ ಹಾಕೊಳ್ಳೋಣ ಅಂತ. ಏನು ಮಳೆ ಯಪ್ಪ, ರಂಗೋಲೆ ಹಾಕೋಕ್ಕೂ ಆಗ್ತಾಯಿಲ್ಲ, ಇಷ್ಟೊಂದು ಮಳೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಯಪ್ಪ. ಈಗ ಜಸ್ಟ್ ಮುಖ ತೊಳೆದು ಫ್ರೆಶ್ ಅಪ್ ಆಗಿ ಬಂದೆ. ಸೊ ಹಾಗೆ ಎಣ್ದಿದ್ದೀನಿ ಜುಟ್ಟನ್ನ, ತಲೆ ಅಂತೂ ಬಾಚಿಲ್ಲ. ಸೀರೆ ಹಾಕೊಳ್ಳೋಣ ಅಂದ್ಕೊಂಡೆ, ದೀಪಗಳನ್ನ ಅಂಟಿಸ್ಬೇಕು. ಈ ಮಳೆ ಬೇಜಾರು ಬಂದುಬಿಟ್ಟಿದೆ ಗೈಸ್. ಹಬ್ಬದ ದಿನ ನನ್ನ ಮಗ ಪಟಾಕಿ. ಅವ್ರ ಅಪ್ಪನಿಗೆ ಕೆಲಸದ ಟೆನ್ಷನ್, ಅವನಿಗೆ ಪಟಾಕಿ ಟೆನ್ಷನ್. ಏನು ಮಾಡೋಣ, ಯಾರಿಗೆ ಹೇಳೋಣ? ನಾವು ದೀಪ ಹಚ್ಚಿ ಪೂಜೆ ಮಾಡೋಣ. ಓಕೆ, ಸಿಂಪಲಾಗಿ ರೆಡಿಯಾಗಿ ವಿತೌಟ್ ಕುಂಕುಮ ವಿಡಿಯೋ ಮಾಡಿ ಅಂತ ಸುಮಾರು ಜನ ಕೇಳ್ತಿರ್ತೀರ. ನಾನು ಏನೂ ಹಾಕಲ್ಲ, ನಾನು ಹಾಕೋದು ಒಂದೇ ಪಾಂಡ್ಸದು ಬಾಡಿ ಲೋಷನ್ ಹಾಕ್ತೀನಿ, ಜೊತೆಗೆ ವೈಟ್ ಟೌನ್ ಕ್ರೀಮ್ ಹಾಕ್ತೀನಿ. ಬಾಡಿ ಲೋಷನ್ ಅಂತೂ ಹಾಕ್ತೀನಿ, ಕ್ರೀಮ್ ಹಾಕ್ತೀನಿ, ವೈಟ್ ಟೌನ್ ಕ್ರೀಮ್ ಹಾಕ್ತಿದ್ದೀನಿ. ಕಾಂಪ್ಯಾಕ್ಟ್ ಏನೂ ಹಾಕೊಳ್ಳಲ್ಲ. ನೋಡಿ ಐಲೈನರ್ ಹಾಕಿದ್ದೀನಿ, ಕಣ್ಕಪ್ಪು ಹಾಕಿಲ್ಲ. ಇದಿಷ್ಟೇ, ಚೂರು ಅವ್ರದ್ದು ಲಿಪ್ ಶೈನರ್ ಹಾಕ್ತೀನಿ. ಗಂಧ ಕುಂಕುಮ ಹಾಕ್ತೆ ವೀಡಿಯೋ ಯಾಕೆ ಮಾಡಲ್ಲ ಅಂದರೆ ಬೋಲ್ಡ್ ಕಾಣಿಸುತ್ತೆ. ನಂದು ಫೋರೆ ಹೆಡ್ ತುಂಬ ದೊಡ್ಡದಿರೋದ್ರಿಂದ ಬೋಳ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಗಂಧ ಕುಂಕುಮ ಹಾಕೋತೀನಿ. ಸತೀಶ್ಗೆ ಕೆಲಸದ ಟೆನ್ಷನ್, ನನ್ನ ಮಗನಿಗೆ ಪಟಾಕಿ ಹೊಡೆಯೋ ಟೆನ್ಷನ್, ನನಗೆ ದೀಪ ಹಚ್ಚಿ ಪೂಜೆ ಮಾಡೋ ಟೆನ್ಷನ್, ಒಬ್ಬೊಬ್ರಿಗೆ ಒಂದೊಂದು ಟೆನ್ಷನ್. ಈ ಮಳೆ ಹುಯ್ಯೋ ಟೆನ್ಷನ್. ಸೊ ಏನು ಹೇಳೋಕ್ಕೆ ಬಂದೆ ಅಂದರೆ ಹಬ್ಬದ ಅಡುಗೆ ಮಾಡೇ ಇಲ್ಲ. ಕೆಲಸ ಅನ್ನೋದೇ ಆಯಿತು ಇವತ್ತೆಲ್ಲ. ಹಬ್ಬದ ಅಡುಗೆ ಮಾಡೋಕ್ಕೂ ಟೈಮ್ ಇಲ್ಲ. ಕೆಳಗೆ ಸತೀಶ್ ನಾನೇ ಹಬ್ಬದ ವೆರೈಟಿ ಅಡುಗೆಗಳನ್ನ ಮಾಡ್ತಾಯಿದ್ದೀನಿ, ನೀನು ಯಾಕೆ ಹಬ್ಬದ ಅಡುಗೆ ಮಾಡ್ತೀಯಾ ಅಂತ ಕೇಳಿದ್ರು. ಸೊ ಹಬ್ಬದ ಅಡುಗೆ ಏನೂ ಮಾಡಿಲ್ಲ, ಕೆಳಗಡೆ ಮಾಡಿರೋದೇ ತಿಂದಿದ್ವಿ. ಈಗ ಬನ್ನಿ ಗಂಧ ಕುಂಕುಮ ಹಾಕ್ಕೊಂಡು ದೀಪಗಳ ಹಚ್ಚೋಣ. ಮಳೆ ಅಂತೂ ನಿಲ್ಲೋ ನಿಲ್ಲೋ ಥರ ಕಾಣಿಸ್ತಾ ಇಲ್ಲ ಮಳೆ. ಈ ಅಂಥ ಕತೆ ನೋಡಿ. ಹಬ್ಬ ಇವತ್ತು ಪಿನ್ ಡ್ರಾಪ್ ಸೈಲೆಂಟಾಗಿ ದೀಪಾವಳಿ ಹಬ್ಬ ನಡೀತಾ ಇದೆ. ಧಾಮ್ ಧೂಮ್ ಅಂತ ನಡೀತಾ ಇತ್ತು. ದೀಪ ಹಚ್ಚೋದಕ್ಕೆ ದೀಪಾವಳಿ ಹಬ್ಬ ಅಂತಾರೆ, ಪಟಾಕಿ ಹೊಡೆಯೋದಕ್ಕೆ ದೀಪಾವಳಿ ಹಬ್ಬ ಅನ್ನಲ್ಲ. ಓಕೆ, ಸೊ ಹಿಂಗೆ ಉಯ್ಲಿ 11 ಗಂಟೆ ರಾತ್ರಿ ತನಕ ಪಟಾಕಿ ಹೊಡೆಯೋದು ಮಳೆ, ಹಿಂಗೆ ಉಯ್ಲಿ 11 ಗಂಟೆ ರಾತ್ರಿ ತನಕ. ಓಕೆ, ಮಳೆ ಬರಬಾರ್ದು. ಇವತ್ತು ದೀಪಾವಳಿ ಹಬ್ಬ, ಬಟ್ ತುಂಬ ಜಿಟಿ ಮಳೆ ಇದೆ. ನಾವು ಒಂದು ವಾರಕ್ಕಿಂತ ಮುಂಚೆ ಶಾರ್ಟ್ಸು, 1 ಬಾಕ್ಸ್ ಫುಲ್ಲು ಫ್ಲವರ್ ಪಾಟು, 2 ಬಾಕ್ಸ್ ಪಟಾಕಿ ಫ್ಯಾಕ್ಟ್ರಿಯಿಂದ ತರಿಸಿ ಇಟ್ಟಿದ್ದೀವಿ, ದೊಡ್ಡ ಪಟಾಕಿ. ಬಟ್ ನನ್ನ ಮಗಳಿಗೆ ನನ್ನ ಮಗಳಿಗೆ ಏನೂ ಹೇಳಿಲ್ಲ, ನಾವು ಹಠ ಮಾಡ್ತಾರೆ ಎಲ್ಲ ಹೊಡೆದು ಖಾಲಿ ಮಾಡಿಬಿಡ್ತಾರೆ ಅಂತ. ಈ ಮಳೇಲಿ ಪಟಾಕಿ ಹೊಡಿತೀನಿ ಅಂತ ಹಠ ಮಾಡ್ತಾಯಿದ್ದಾನೆ. ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ದೀವಿ, ತಂದು ಕೊಡ್ತಾರೆ ಅಂತ ಹೇಳ್ತಾ ಇದ್ದೀವಿ. ಬಟ್ ಅವನಿಗೆ ಸಮಾಧಾನ ಆಗ್ತಾಯಿಲ್ಲ. ನಾನು ರಿಯಲಿ ಅವನಿಗೆ ಇನ್ನೂ ತೋರಿಸ್ತಾ ಇಲ್ಲ. ನಾನು ಮೂಟೆನೇ ಓಪನ್ ಮಾಡಿಲ್ಲ. ಅಷ್ಟು ದೊಡ್ಡ ಮೂಟೆ ಇದೆ ನೋಡಿ, 2 ದೊಡ್ಡ ಬಾಕ್ಸ್ ಪಟಾಕಿ. ನಾವು ದೇವಸ್ಥಾನಕ್ಕಿಂತ ಹೋಗೋಕ್ಕಿಂತ ಮುಂಚೆನೇ ತರಿಸಿಟ್ಟಿದ್ವಿ. ಅವ್ರು ಸ್ಕೂಲ್ಗೆ ಹೋದಾಗ ಅವ್ರಿಗಿನ್ನೂ ನಾವೇನೂ ಹೇಳಿಲ್ಲ ಪಟಾಕಿ ತರಿಸಿದ್ದೀವಿ. ಪಟಾಕಿ ಇಲ್ಲ ಈ ಸಲ ಅಂತ ಹೇಳ್ತಾ ಇದ್ದೀನಿ. ನೋಡೋಣ, ಹೀಗೆ ರೇಗಿಸ್ತಾ ಇರ್ತೀನಿ ಇವತ್ತೆಲ್ಲ ಅವನಿಗೆ.
ಓಕೆನಾ? ಸ್ಯಾರಿ ಹಾಕ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡೋಣ ಅಂದ್ಕೊಂಡೆ. ಬಟ್ ಈ ಮಳೆ ನೋಡ್ಬಿಟ್ಟು ಯಾವ ಸ್ಯಾರಿನೂ ಬೇಡಪ್ಪ ಏನೂ ಬೇಡಪ್ಪ ಅಂತ ಅನ್ನಿಸ್ಬಿಡ್ತು. ಹಾಗಾಗಿ ಹಾಗೆ ಪೂಜೆ ಮಾಡ್ತಾಯಿದ್ದೀನಿ. ಐ ಥಿಂಕ್ 5:45 6 ಗಂಟೆ ಟೈಮಲ್ಲಿ ಎಲ್ಲ ಕಡೆ ದೀಪ ಎಲ್ಲ ಅಂಟಿಸಿಟ್ಟು ಮನೆ ಒಳಗಡೆ ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ. ನನಗೊಂಥರ ಖುಷಿ. ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟ್ ಮಾಡಿ. ಸ್ವಲ್ಪ ಜನ ಅಂದರೆ ಹಳೆ ಕಾಲದವರೆಲ್ಲ ಅಂತಾರೆ ಪಂಜ್ ನೋಡಿದ ತಕ್ಷಣ ದೀಪಗಳು ಹೊರಟೋಗುತ್ತೆ, ಮೀನ್ಸ್ ಮಳೆ ಹೊರಟೋಗುತ್ತೆ ಅಂತ. ಬಟ್ ಈ ನಡುವೆ ಬಂದಿದೆಯಲ್ಲ ಮಳೆ, ಇದು ಅಂದರೆ ಹಬ್ಬನೇ ಬೇಗ ಬಂದಿದೆ. ನವಂಬರ್ಗೆ ಬರೋ ಹಬ್ಬ ಅಕ್ಟೋಬರ್ಗೆ ಬಂದಿದೆ. ಈ ಹಬ್ಬ ಅಂತಲ್ಲ, ಎಲ್ಲ ಹಬ್ಬನೂ ಬೇಗ ಬೇಗ 15-20 ದಿನ ಮುಂಚೆ ಬಂದಿದೆ. ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಬಂತು ಈ ಸಲ. ಗಾಳಿಗೆ ಒಂದು ದೀಪ ನಿಲ್ತಿರಲಿಲ್ಲ. ಅದಕ್ಕೆ ದೀಪ ಎಲ್ಲ ಈ ಕಡೆ ಮುಖ ಮಾಡಿ ಇಟ್ಟಿದ್ದೆ. ಕರೆಕ್ಟಾಗಿ 101 ದೀಪಗಳನ್ನ ಅಂಟಿಸಿದ್ದೆ ನಾನು. ತುಪ್ಪದ ದೀಪ, ಮಹಾಮಂಗಳಾರತಿ ಎಲ್ಲ ಥರ ಒಂದು 5 ಥರ ಮಂಗಳಾರತಿ ನಾನು ಮಾಡ್ತೀನಿ ಪ್ರತಿ ಹಬ್ಬದಲ್ಲೂ. ಸೊ ಸುಮಾರು ಜನ ಜಡೆ ಹಾಕ್ಕೊಂಡು ವಿಡಿಯೋ ಮಾಡಿ ಅಂತೀರ. ನಾನು ಡೈಲಿ ಜಡೆ ಹಾಕ್ತೀನಿ, ಬಟ್ ನೀವು ಅಬ್ಸರ್ವ್ ಮಾಡಿರಲಿಕ್ಕಿಲ್ಲ ಅಂತ ಅನ್ಕೋತೀನಿ. ಇವಾಗ ಕಂಪ್ಲೀಟಾಗಿ ನೋಡಿ ಜಡೆ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನನಗೊಂಥರ ಸುಸ್ತು ಸಂಕಟ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಯಾಕಂದರೆ ಹಸ್ದುಬಿಟ್ಟಿದ್ದೆ ಅಲ್ವಾ, ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಮಧ್ಯಾಹ್ನ 4 ಗಂಟೆಲಿ ಒಂಚೂರು ಅನ್ನ ಮೊಸರು ಒಂಚೂರು ಸಾಂಬಾರು ತಿಂದಿದ್ದಂಥದ್ದು. ಸೊ ಅದು ಹಳಸೋತ್ತಂಗೆ ಅಂತಾರೆ ನಮ್ಮ ಕಡೆ. ತುಂಬ ಹಸ್ದುಬಿಟ್ಟು ತಿಂದಾಗ ಹಂಗೆ ಹಳಸೋತ್ತಂಗೆ ಅನಿಸುತ್ತೆ. ನಿಮಗೂ ಹಂಗೆ ಆಗುತ್ತಾ ಅಂತ ಕಮೆಂಟಲ್ಲಿ ಹೇಳಿ. ಗ್ಯಾಸ್ಟ್ರಿಕ್ ಅಲ್ವಾ ನಾನು, ಸ್ವಲ್ಪ ಅದಕ್ಕೋಸ್ಕರ ಹಂಗೆ ಅನ್ನಿಸ್ತಾಯಿತ್ತು, ವಾಮಿಟ್ ಬರೋ ಥರ ಫೀಲ್ ಆಗ್ತಾಯಿತ್ತು. ಸೊ ಶ್ಲೋಕಗಳೆಲ್ಲ ಹೇಳ್ಕೊಂಡು, ದೇವ್ರ ಸಾಂಗೆಲ್ಲ ಹೇಳ್ಕೊಂಡು, ಗಂಟೆ ಎಲ್ಲ ಬಾರಿಸ್ಕೊಂಡು ಮಂಗಳಾರತಿ ಮಾಡ್ತಾಯಿದ್ದೀನಿ. ದೀಪಾವಳಿ ಹಬ್ಬ ಶುಭಾಶಯಗಳು ನನ್ನ ಇನ್ಸ್ಟಾ ಫ್ಯಾಮಿಲಿ ಫ್ರೆಂಡ್ಸ್ಗೆ. ದೀಪಗಳು ಉರಿತಾ ಇಲ್ಲ, ಸಿಕ್ಕಾಬಟ್ಟೆ ಗಾಳಿ, ಜೊತೆಗೆ ದೀಪ ಹಚ್ಚಿದ ದೀಪ ನಿಲ್ತಾ ಇಲ್ಲ. ಹೆವಿ ಮಳೆ ಬೆಳಗ್ಗೆಯಿಂದ ನಮ್ಮ ಮೈಸೂರಿನಲ್ಲಿ. ನಿಮ್ಮ ಕಡೆನೂ ಮಳೆನ ನೆಮ್ಮದಿಯಾಗಿ ಹಬ್ಬ ಮಾಡೋದಕ್ಕಾಗ್ತಾಯಿಲ್ಲ, ಹಬ್ಬದ ಪಟಾಕಿ ಹೊಡಿಯೋಕ್ಕಾಗ್ತಾಯಿಲ್ಲ. ಏನು ಮಾಡ್ತಾಯಿದ್ದೀರಾ ಎಲ್ಲರೂ ಕಮೆಂಟ್ ಮುಖಾಂತರ ತಿಳಿಸಿ. ಹಬ್ಬ ಆಯಿತಾ? ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ? ಬೆಳಕಿನ ಹಬ್ಬದ ಶುಭಾಶಯಗಳು. ಬೇರೆಯವ್ರ ಮನೆಗೆ ಬತ್ತಿ ಇಡೋದು ಬಿಟ್ಟು ನಿಮ್ಮ ಬಾಳಲ್ಲಿ ದೀಪ ಹಚ್ಕೊಂಡು ಬೆಳಕಾಗದು ನೋಡಿ. ಓಕೆ, ಹ್ಯಾಪಿ ಹಬ್ಬ. ನನ್ನ ಶತ್ರುಗಳಾಗಲಿ, ನನ್ನ ಸೋ ಕಾಲ್ಡ್ ಸಂಬಂಧಿಕರಾಗಲಿ, ರಿಲೇಟಿವ್ಸ್ ಆಗಲಿ ಕದ್ದು ಮುಚ್ಚಿ ನನ್ನ ವಿಡಿಯೋ ನೋಡ್ತಾರೆ. ಅವ್ರಿಗೆಲ್ಲ ನಾನು ಈ ವಿಡಿಯೋ ಮುಖಾಂತರ ಏನು ಕನ್ವೆ ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ನಾನು ಸತ್ರು ನಿಮ್ಗಳ ವಿಷಯ ಮಾತಾಡೋಷ್ಟು ಪುರ್ಸೋತ್ ನನಗಿಲ್ಲ. ಯಾರ್ಯಾರ್ದೋ ಮಾತು ಕಟ್ಕೊಂಡು ನನ್ನ ಹತ್ರ ಕಾಳಗಕ್ಕೆ ಬರೋಕ್ಕಿಂತ ಮುಂಚೆ ಅದರಲ್ಲಿ ಸತ್ಯ ಎಷ್ಟು, ಸುಳ್ಳೆಷ್ಟು, ಮಿಥ್ಯ ಯಾವುದು ಅಂತ ಅರ್ಥ ಮಾಡಿಕೊಂಡು ಆಮೇಲೆ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ. ಕೈಲಾಗದ ಶತ್ರುವಿನ ಕೊನೆಯ ಆಯುಧನೇ ಅಪಪ್ರಚಾರ. ನೀವು ಅಂದ್ಕೊಂಡಂಗಷ್ಟು ಪುರ್ಸೊತ್ತಾಗಿ ಕೂತಿಲ್ಲ. ನಿಮ್ಮ ವಿಷಯ ಮಾತಾಡೋಷ್ಟು ಟೈಮ್, ನಿಮ್ಮ ವಿಷಯ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡೋಷ್ಟು ಟೈಮ್ ನನ್ನ ಹತ್ರ ಇಲ್ಲ. ಐ ಆಮ್ ಸೋ ಬ್ಯುಸಿ. ಸೊ ನಿಮ್ಮ ವಿಷಯ ನನ್ನ ಸತ್ರು ನನ್ನ ಬಾಯಲ್ಲಿ ಬರೋದಿಲ್ಲ. ಓಕೆನಾ ಗೈಸ್? ಈ ಮಳೆ ನಿಲ್ಲೋ ಮಟ್ಟ ಕಾಣ್ತಾ ಇಲ್ಲ. ದೀಪ ಅಂಟಿಸಿ ಸಾಕಾಯಿತು. ಮಳೆ ಕೆಟ್ಟೋಗ್ತಾ ಇದೆ ಗಾಳಿಗೆ. ಸೊ ವಾಟ್ ಟು ಡೂ ಸೀರೆ ಹಾಕೊಳ್ಳೋಣ ಅಂದ್ಕೊಂಡೆ. ಈ ಮಳೇಲಿ ನಾನು ಸೀರೆ ಹಾಕ್ಕೊಂಡೆ, ಅದಾಯಿತು. ಇದು ಕಡಿಮೆ ಅಂದರೆ 10 ಸಲ ಅಂಟಿಸ್ತಾ ಇರೋದು ನಾನು ಇದು ದೀಪಗಳನ್ನ. ಬಟ್ ನೋಡಿ, ಪೋರ್ಟಿಕೋ ಫುಲ್ ಗಾಳಿ. ನೋ ಪಟಾಕಿ, ನೋ ಬೂಮ್, ನೋ ಡಿಶಮ್, ನೋ, ಓನ್ಲಿ ದೀಪ ಆರಾಧನೆ. ದಟ್ಸ್ ಆಲ್, ಓನ್ಲಿ ದೀಪಾವಳಿ. ಇದೆಲ್ಲ ಮಳೆ ನಿಲ್ಲೋದೇ ಇಲ್ಲ ಅನ್ಸುತ್ತೆ ಗೈಸ್. ಟೈಮ್ ಬಂದು ರಾತ್ರಿ 9:30. ಇಂಥ ಮಳೆ ಹುಯ್ತಾ ಇದೆ ನೋಡಿ. ಒಂದು ಪಟಾಕಿ ಸೌಂಡ್ ಇಲ್ಲ, ಒಬ್ಬರು ಒಂದು ಪಟಾಕಿ ಹೊಡಿಲಿಲ್ಲ. ಇವತ್ತೆಲ್ಲ ನಿಲ್ಲಲ್ಲ ಮಳೆ ಅಂತಿಂತ. ತುಂಬಾ ಮಳೆ ಇದೆ. ಇಷ್ಟು ಮಳೆ ಅಂದರೆ ಬೆಳಗ್ಗೆಯಿಂದ ಬಟ್ಟೆಗಳು ಹೆಂಗೋಗ್ಬಿಟ್ಟಿದೆ ನೋಡಿ. ಅಂತ ಸುರಿತಾನೆ ಇದೆ ಒಂದೇ ಸಮನೆ ಮಳೆ. ಯಾರೋ ಪಟಾಕಿ ಹೊಡಿತಾವ್ರಿ ಮಳೆಲುವೆ. ನೈಟ್ ಊಟಕ್ಕೆ ಕೆಳಗಡೆ ಕೆಲಸದ ಹುಡುಗರು ಬಂದಿದ್ದರು. ತುಂಬ ಚಳಿ ಗಾಳಿ ಮಳೆ. ಸೊ ಹಾಗಾಗಿ ವೆಜ್
ಕ್ಯಾಪ್ಸಿಕಮ್ ಎಲ್ಲ ಹಾಕಿ ವೆಜ್ ಫ್ರೈಡ್ ರೈಸ್ ಮಾಡಿ ಆಲೂಗಡ್ಡೆ ಈರುಳ್ಳಿ ಬಜ್ಜಿ ಮಾಡಿದರು. ನನ್ನ ಮಗಳಂತೂ ಬಿಸಿ ಬಿಸಿ ಬಜ್ಜಿ ತಿಂದೆ ಹೊಟ್ಟೆ ತುಂಬಿಸ್ಕೊತಾವಳೆ ವರ್ಷಕ್ಕೊಂದು ಹಬ್ಬದ ದಿನ. ನಾನಂತೂ ಬೆಳಗ್ಗೆಯಿಂದ ಬ್ಯುಸಿ ಇದ್ದೆ, ಏನೂ ಮಾಡೋಕ್ಕಾಗಲಿಲ್ಲ. ಸೊ ಅವರಿಗೆ ಹೇಳಿದ್ದೆ ಮಾಡಿ ಅಂತ ಹೊಗೆ ಆಡ್ತಾಯಿದ್ದೆ. ಐ ಥಿಂಕ್ 10 ಗಂಟೆ ತನಕ ನೋಡಿದ್ವಿ ಮಳೆ ನಿಲ್ಲುತ್ತೇನೋ ಪಟಾಕಿ ಹೊಡೆಯೋಣ ಅಂತ. ಸೊ ಸತೀಶ್ ಅವ್ರ ಮಕ್ಕಳಿಗೆ ಸಮಾಧಾನ ಮಾಡಿ ಹೋಗಿ ಬೆಳಗ್ಗೆ ಸ್ಕೂಲ್ ಇದೆ ಮಲ್ಕೊಳ್ಳಿ, ನಾಳೆ ಹೊಡೆದ್ರಾಯ್ತು, ಹಬ್ಬ ಇವತ್ತಿಲ್ಲ ನಾಳೆ ಮಾಡೋಣ ಅಂತ ಹೇಳಿ. ಸೊ ವೆಜ್ ಫ್ರೈಡ್ ರೈಸು ಸೂಪರಾಗಿತ್ತು, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮಾಡಿದರು. ಸತೀಶ್ಗೂ ಕೂಡ ಹಾಕ್ಕೊಟ್ಟೆ, ನಾನು ಕೂಡ ಹಾಕ್ಕೊಂಡು ತಿಂದು ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಫೀಲ್ ಆಗಿಬಿಡ್ತಾಯಿತ್ತು. ಹೋಗಿ ಪಾಚಿ ಮಾಡಿಬಿಟ್ಟೆ ಗೈಸ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಅಮ್ಮ ಇವ್ರು ನೆನ್ನೆನೆಲ್ಲ ಹೊಡ್ಕಲ್ಲಿ ಮಾಡೋರೆ. ಮಸ್ಟ್ ಮಳೆ ಬರ್ತಿತ್ತಲ್ಲ 9:30 ಕರ್ದೆ ಇವಂಗೆ ಯಾರೋ ಬಂದ್ಬಿಟ್ಟು ನೋಡ್ಕೊಂಡು ಹೋದ್ರು ವಾಪಸ್ಸು. ಎಷ್ಟೊತ್ತಲ್ಲಿ 9:30. ನಾವು ಮಲ್ಕೊಂಡ್ಬಿಟ್ಟಿದ್ವಿ. ಮಳೆ ಅಷ್ಟೊಂದು ಮಳೇಲಿ ಹೊಡೆದ್ರಾ? ಅಲ್ಲ ಆಂಟಿ ಬಂದ್ರು ಆಚೆ ಯಾರೋ ಬನ್ನಿ ಬನ್ನಿ. ಹಬ್ಬ ಬುಧವಾರ ಆಯಿತು, ಇದು ಗುರುವಾರ ಸಂಜೆ. ಸೊ ಮಕ್ಕಳೆಲ್ಲ ಮಮ್ಮಿ ಇವತ್ತೇ ಖಾಲಿ ಮಾಡೋಣ, ಮಮ್ಮಿ ಬಾ ಮಮ್ಮಿ ಪಟಾಕಿ ಹೊಡೆಸು ಅಂತ. ನಾನೇ ಖುದ್ದಾಗಿ ನಿಂತ್ಕೊಂಡು ಪಟಾಕಿ ಹೊಡೆಸ್ತಾ ಇದ್ದೀನಿ. ಸತೀಶ್ ಕೇಳಿದೆ ಜಾಸ್ತಿ ದೊಡ್ಡದೆಲ್ಲ ತರಬೇಡಿ, ಈ ಥರದ ಫ್ಲವರ್ ಪಾರ್ಟ್, ಕೃಷ್ಣನ ಚಕ್ರ ಈ ಥರ ತೊಗೊಂಬನ್ನಿ. ಯಾಕಂದರೆ ನಮ್ಮ ಅಕ್ಕಪಕ್ಕ ಕಿರಿಕ್ ಅಂದರೆ ಇಂಥ ಕಿತ್ತೋಗಿರೋ ಜನ ಇಡೀ ಮೈಸೂರು ಹುಡ್ಕಿದ್ರು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಕಿರಿಕು. ಅವ್ರುಗಳಿಗೆಲ್ಲ ನಾನು ಕಂಡ್ರೆ ಏನು ಉರಿ ಉಷ್ಣ. ಪ್ರತಿ ಸತಿ ಇದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಹೋದ ವರ್ಷವೂ ಒಂದು ದೊಡ್ಡ ರಂಪ ರಾಮಾಯಣ ಆಗಿತ್ತು, ಈ ವರ್ಷವೂ ಹಂಗೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಅವ್ರುಗಳು 11 ಗಂಟೆ ರಾತ್ರಿ ತನಕ ಸೌಂಡ್ ಮಾಡಿಕೊಂಡು ಪಟಾಕಿ ಹೊಡಿಬೋದು. ನಮ್ಮನೆ ಮುಂದೆ ನಾನು ರಂಗೋಲೆ ಬಿಡೋ ಪ್ಲೇಸ್ ಅದು. ನಾನು ಖಾತೆ ಕಂದಾಯ ಕಟ್ಟೋಳು ನಾನು. ಅವ್ರುಗಳಿಗೆ ಏನು ಬಂದಿದೆಯೋ ದೊಡ್ಡ ರೋಗ ಅದು ನಂಗೆ ಗೊತ್ತಿಲ್ಲ. ಪ್ರತಿ ಸತಿ ಹೀಗೆ ಕಿರಿಕ್ ತೆಗಿತಾರೆ, ಬರೋದು 20 ಸಲ ನೋಡೋದು. ಏನು ಸಿಕ್ಕತ್ತೆ ಗಾಯ್ಸ್, ಇಷ್ಟೊಂದು ಹೊಟ್ಟೆ ಉರಿಸ್ಬಾರ್ದು. ಹಸ್ಬಿಟ್ಟು ಓಡ. ಯಾಕೋ ಇಷ್ಟ ಎದ್ರಕತ್ಯಾಲೋ? ನೋಡ್ ಅವ್ನು ಹೆಂಗ್ ನೆಗಿತಾನೆ ನೋಡ್. ಹಸು ಹೋಗ, ಹಸು ಹೋಗ. ಇಟ್ಬಾರ್ದು ನೀನು, ಅವನೇನು ಮಾಡಲ್ಲ. ಕೈಯಲ್ಲಿ ಮುಟ್ಬೇಡ ಕಣ, ಇಟ್ಬಿಟ್ಟು ಹಚ್ಚೋ. ಓಡು ಓಡು ಓಡು. ಕೋಟೆ ಹಸ್ತಿಲ್ಲ ನೀನು ಕರೆಕ್ಟಾಗಿ. ಏನು ಇಷ್ಟ ಎದರ್ಕತ್ಯಾ? ನೋ ರೈಟಾಗಿ ಇಡು ಅದನ್ನ. ಹ್ಞೂ ಹಸು ಓಡು ಈಗ. ಹಸು ಹಸಕ್ಕತ್ತದೆ ಕಣ, ನೀನು ಪಕ್ಕ ನಿಂತ್ಕಣ. ಇಷ್ಟ ಎದರ್ಕತ್ತೀಯಲ್ಲ ಕೋಟೆ. ಈಗ ನಾವು ರಿಯಾಕ್ಟ್ ಮಾಡಿದ್ರೆ ಅವರು ಮಾಡ್ತಾನೆ ಇರ್ತಾರೆ. ಈಗ ಒಂದು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಬೊಗಳೋ ನಾಯಿ ಕಚ್ಚಲ್ಲ, ನಾಯಿ ಕೆಲಸ ಬೊಗಳೋದೆ. ಸೊ ಹೆಂಗಾದರೂ ಬೊಗಳ್ಕೊಳ್ಳಿ, ನಾವು ಕೇಳಿಸಿದ್ರು ಕೇಳಿಸೇ ಇರೋ ಥರ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅವ್ರುಗಳು ನನ್ನ ಥರ ಇಲ್ವಲ್ಲ, ನನ್ನ ಥರ ಬದುಕೋಕ್ಕೆ ಬಾಳಕ್ಕೆ ಅವ್ರ ಕೈಲಿ ಆಗಲ್ವಲ್ಲ. ಕಷ್ಟಪಟ್ಟು ದುಡಿತೀನಿ, ಮೈಮೂಳೆ ಮುರಿಯೋ ಥರ ದುಡಿತೀನಿ, ಇಷ್ಟ ಬಂದಂಗೆ ಶೋಕಿ ಮಾಡ್ತೀನಿ. ಯಾವನಪ್ಪಂದೋ ಯಾವಳಪ್ಪಂದೋ ತಿಂತಾ ಇಲ್ಲ. ಈ ಸಲ ಅಂತೂ ಫುಲ್ ಶಾರ್ಟ್ಸೇ ತರಿಸಿದ್ದೆ. ಸೊ ಎಲ್ಲ ಫ್ಯಾಕ್ಟ್ರಿಯಿಂದ ತರಿಸಿದ್ದೆ, ಸಖತ್ ಎಂಜಾಯ್ ಮಾಡಿದ್ವಿ. ಹಬ್ಬದ ದಿನ ಮಾಡಿದರೆ ಇನ್ನೂ ಖುಷಿ ಇರ್ತಾಯಿತ್ತು. ಅದಕ್ಕೆ ಒಂದು ಡಿಸೈಡ್ ಮಾಡಿಕೊಂಡು 35 ಶಾರ್ಟ್ಸ್, 35 ಶಾರ್ಟ್ಸೋ ಇತ್ತು. ಅದು ತಾರಸಿ ಮೇಲೆ ಹೊಡೆಯೋಣ ಬನ್ನಿ ಅಂದ್ಕೊಂಡು ಸತೀಶ್ನ ಕರ್ಕೊಂಡು, ಸತೀಶ್ ಅಂತೂ ಹಚ್ಚೋದಿಲ್ಲ, ನೀವು ಹಚ್ಚಿ ಅಮ್ಮ ಮಗ ಹೆಂಗಾರೋ ಹಚ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ರು. ಸೊ ಈ ಸಲ ತಾರಸಿ ಮೇಲೆ ಶಾರ್ಟ್ಸ್ ಹಚ್ಚೋಣ ಅಂತ. ಅದು ಶಾರ್ಟ್ಸು ಆಕಾಶಕ್ಕೆ ಹೋಗಿ ಬ್ಲಾಸ್ಟ್ ಆಗೋಂಥದ್ದು, ಅದರಿಂದ ಯಾವುದೇ ರೀತಿ ಅಹಿತಕರ ಘಟನೆ ಆಗಲಿ ಅಥವಾ ಏನೂ ಆಗಲ್ಲ. ಈ ಜನಗಳು ನಮ್ಮನ್ನು ನೋಡ್ತಾರಲ್ಲ, ನಾವು ಅವ್ರ ಥರ ಎಂಜಾಯ್ ಮಾಡೋಕ್ಕಾಗಲ್ವಲ್ಲ ಅಂತ ಬೇಕು ಅಂತಾನೆ
ಕ್ಯಾತೆಗಳನ್ನ ತೆಗೆಯಂಥದ್ದು. ಇಷ್ಟೆಲ್ಲ ಆಯಿತು. ಸತೀಶ್ ಚುರುಮುರಿ ತರಿಸಿದ್ರು. ಯದಪ್ಪ ಕೂಡ ನಮ್ಮ ಮನೆಗೆ ಬಂದಿದ್ದ. ತಿನ್ಕೋ ಬೇಗ ಬೇಗ, ಮುಂದೆ ಬಾ, ಟಾಯ್ಸ್ ಜೊತೆ ಆಟ ಆಡ್ಕೊಂಡು ತಿನ್ಕೋ. ಚುರುಮುರಿ ಹ್ಞೂ ಇಲ್ಲ ಏನ. ಇದಾಗಿತ್ತು ಕಂಪ್ಲೀಟ್ ದೀಪಾವಳಿ ಹಬ್ಬದ ವ್ಲಾಗ್ ಹೇಗಿತ್ತು, ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು.